ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ನಾನು ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಸೊಪ್ಪಿನ ಬೆಟ್ಟ ಸ್ಟ್ರಿಪ್ಗಳ ಬಳಕೆ, ಪಾರಂಪರಿಕ ಅತಿಕ್ರಮಣ ಮತ್ತು ಕಾಡು ಪ್ರಾಣಿಗಳಿಂದ ಆಗುತ್ತಿರುವ ಜೀವ ಮತ್ತು ಬೆಳೆ ಹಾನಿಗಳಿಗೆ ಪರಿಹಾರ ನೀಡುವ ಕುರಿತು ಒಂದಷ್ಟು ವಿಷಯನ ಪ್ರಸ್ತಾಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಕಂದಾಯ ಸಚಿವರಿಗೆ ಕೇಳಿದ್ದೀವಿ ಪ್ರಶ್ನೆನ. ಉತ್ತರ ಈಗ ಬಂದಿರೋದ್ರಿಂದ ನಾನು ಹೇಳುವ ವಿಷಯಗಳನ್ನು ಮೊದಲು ಹೇಳಿಬಿಡ್ತೀನಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ರಿಗೂ ಗೊತ್ತಿರುವಂತೆ ಗುಡ್ಡಗಾಡು ಪ್ರದೇಶ, ತಗ್ಗು ಪ್ರದೇಶ ಎಲ್ಲ ಇರೋದ್ರಿಂದ ಅಲ್ಲಿ ವಿಶೇಷ ಬೆಳೆ ಅಡಿಕೆ, ಬಾಳೆ, ಯಾಲಕ್ಕಿ, ಕಾಳುಮೆಣಸು ಈ ರೀತಿ ಬೆಳೆ ಅಲ್ಲಿ ನಡೆಯುತ್ತೆ. ಅದು ಒಟ್ಟಾರೆ ಸೇರಿ ಅದು ಮಿಶ್ರ ಬೆಳೆಯ ಭಾಗಕ್ಕೆ ತೋಟ ಅಥವಾ ಬಾಗಾಯತ್ ಅಂತ ಕರೀತಾರೆ. ಆ ಬಾಗಾಯತ್ ಪಕ್ಕದಲ್ಲಿ ಸೊಪ್ಪಿನ ಬೆಟ್ಟ ಅಂತ ಒಂದು ಅರಣ್ಯದ ಒಂದು ಭಾಗ ಇರ್ತದೆ. ಈ ಅರಣ್ಯದಲ್ಲಿ ಬೆಲೆ ಬಾಳುವ ಮರಗಳು ಬೆಳೆದಿರುವಂತ ಪ್ರದೇಶ ಅಥವಾ ಬೆಲೆ ಬಾಳುವ ವಸ್ತುಗಳನ್ನ ಬೆಳೆದಿರುವಂತ ಪ್ರದೇಶವನ್ನ ಸೊಪ್ಪಿನ ಬೆಟ್ಟ ಅಂಥೇಳಿ ಬಹಳ ಹಿಂದೆ 1869ರಲ್ಲಿ ಬಾಂಬೆ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯನ್ನು ಆಡಳಿತ ಮಾಡುವಾಗ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಬಹಳ ತಾಲೂಕುಗಳು ಆಗಿನ ಕಾಲದಲ್ಲಿ ಬಾಂಬೆ ಸರ್ಕಾರದ ಅಡಿಯಲ್ಲಿದ್ವು. ಆವಾಗಲೇ ಈ ಸೊಪ್ಪಿನ ಬೆಟ್ಟದ ಒಂದು ವ್ಯವಸ್ಥೆಯನ್ನು ರೈತರಿಗೆ ಮಾಡಿಕೊಟ್ಟಿದ್ದು. ಆ ಸೊಪ್ಪಿನ ಬೆಟ್ಟಗಳಲ್ಲಿ ಎರಡು ಪ್ರಕಾರ ಇದೆ. ಒಂದು ದನಗಳಿಗೆ ಮೇವು, ಹುಲ್ಲು ಇತ್ಯಾದಿಗಳ ಒಂದು ಭಾಗ. ಆದರೆ ಇನ್ನೊಂದು ಈ ತೋಟಗಳಿಗೆ ಬೇಕಾದಂಥ ಸಾವಯವ ಗೊಬ್ಬರವನ್ನು ತಯಾರು ಮಾಡಲಿಕ್ಕೆ ಅಲ್ಲಿಯ ಒಣಗಿದ ಎಲೆ, ದರ್ಕು ಅಂತ ಕರೀತಾರೆ, ಹಾಗೆ ಸೊಪ್ಪು, ಹುಲ್ಲು ಇತ್ಯಾದಿ ಕಾಡಿನ ವಸ್ತುಗಳನ್ನು ತಂದು ಗೊಬ್ಬರ ಮಾಡಲಿಕ್ಕೆ ಎರಡನೇ ಸೊಪ್ಪಿನ ಬೆಟ್ಟವನ್ನು ಬಳಸ್ತಾ ಇದ್ರು. ಜೊತೆಯಲ್ಲಿ ಇನ್ನೊಂದು ಸ್ಟ್ರಿಪ್ ಅಂದರೆ ಭತ್ತದ ಗದ್ದೆಗಳ ಪಕ್ಕದಲ್ಲಿ ಒಂದು 50 ಅಡಿ ಅಗಲದ ಉದ್ದ ಒಂದು ಪಟ್ಟಿಯನ್ನು ಈ ಕಾಡು ಪ್ರಾಣಿಗಳು ಭತ್ತದ ಗದ್ದೆಗೆ ಬರಬಾರಂತ ಸ್ಟ್ರಿಪ್ ಅನ್ನುವ ಜಾಗವನ್ನು ಬಿಡ್ತಿದ್ರು. ಈ ಸ್ಟ್ರಿಪ್ ಜಾಗಕ್ಕೆ ಬೇರೆ ಬೆಳೆ ಮಾಡಲಿಕ್ಕೆ ರೈತರಿಗೆ ಅಧಿಕಾರ ಇರೋದಿಲ್ಲ. ಅದನ್ನು ಸ್ವಚ್ಛಗೊಳಿಸಿ ಸಣ್ಣ ಪುಟ್ಟ ಅಲ್ಲಿಯ ಕಳೆಗಳನ್ನು ತೆಗೆದು ಸ್ವಚ್ಛಗೊಳಿಸುವಂಥ ಅಧಿಕಾರ ಇರ್ತಿತ್ತು. ಸೊಪ್ಪಿನ ಬೆಟ್ಟದಲ್ಲಿ ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಇರ್ತಿತ್ತು. ಆವಾಗ ಸೊಪ್ಪಿನ ಬೆಟ್ಟವನ್ನು ಖರಾಬ್ ಅಂತೇಳಿ ಆ ಅಡಿಕೆ ತೋಟದ ಬಾಗಾಯತಕ್ಕೇನು ಕಂದಾಯ ಇಲಾಖೆಯಿಂದ ಕರ ಆಕರಣೆ ಮಾಡ್ತಿದ್ರು, ಅದರಲ್ಲಿ ಬೆಟ್ಟವನ್ನು ಸೇರಿಸಿ ಕರವನ್ನು ಆಕರಣೆ ಮಾಡ್ತಿದ್ರು. ಈಗ ಬೆಟ್ಟದಲ್ಲಿ 1 ಎಕರೆಗೆ ಇಂತಿಷ್ಟು ಅಂತ ಲಿಮಿಟ್ ಜಾಗವನ್ನು ಮನೆ ಕಟ್ಕೊಳ್ಳಿಕ್ಕೆ ಅಂತೇಳಿ ಅಲ್ಲಿ ಇರ್ತಿತ್ತು. ಆದರೆ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಅಲ್ಲಿಯ ಒಂದು ರೈತ ಸಂಘಟನೆ ಒಂದು ಹೋರಾಟ ಮಾಡ್ತದೆ. ಕಳೆದ 4 ತಿಂಗಳ ಹಿಂದೆ ಯಲ್ಲಾಪುರ ತಾಲೂಕಿನ ರೈತ ಹಕ್ಕು ಸಂರಕ್ಷಣಾ ಸಮಿತಿ ಅನ್ನುವರು ಅದರಲ್ಲಿ ಸಿರ್ಸಿ, ಸಿದ್ದಾಪುರ ಮತ್ತು ಅಂಕೋಲ ತಾಲೂಕಿನ ಕೆಲವು ಭಾಗದ ರೈತರ ಪ್ರತಿನಿಧಿಗಳನ್ನು ತಗೊಂಡು ಹೋರಾಟ ಮಾಡಿ DC ಅವರಿಗೆ ಮತ್ತು ಅರಣ್ಯ ಇಲಾಖೆಯ ಸಂರಕ್ಷಣಾಧಿಕಾರಿಗಳೇ ಮನವಿ ಕೊಡ್ತದೆ. ಅಲ್ಲಿಯ DCFಗಳಿಗೆ ಮನವಿ ಕೊಡ್ತದೆ. ಈ ವಿಷಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಅನೇಕ ಸಲ 2 ಸಂದರ್ಭಗಳಲ್ಲಿ ಮನವಿಯನ್ನು ಮಾಡಿದ್ದೆ ಸರ್ಕಾರಕ್ಕೆ. ಅದಾದಮೇಲೆ ಕಂದಾಯ ಇಲಾಖೆ ಸಚಿವರು ಉತ್ತರ ಕೊಟ್ಬಿಟ್ಟು ಅದನ್ನು DC ಅವರಿಗೆ ಹೇಳ್ತೇವೆ, ಸದ್ಯದಲ್ಲಿ ಅದು ಪರಿಹಾರ ಆಗ್ತಾನೆ ಅಂತ ಮಾತನ್ನು ಹೇಳಿದರು. ಆದರೆ ಈಗಲೇ 3 ತಿಂಗಳ ಕಳೆದರೂ ಅಲ್ಲಿ ಯಾವುದೇ ಪರಿಹಾರ ಆಗಿಲ್ಲ ಅನ್ನೋ ಕಾರಣಕ್ಕೆ ಆ ರೈತರು ಪುನಃ ನಮ್ಮ ಗಮನಕ್ಕೆ ವಿಷಯನ ತಂದರು. ಅವರೇ ಹೇಳುವಂಥ ಬೇಡಿಕೆ ಪ್ರಕಾರ ಮೊದಲನೇದಾಗಿ ಆ ಬೆಟ್ಟ ಪ್ರದೇಶದಲ್ಲಿ ಏನು ಕರ ಕೂಡ ಆಕರಣೆ ಮಾಡ್ತಾರೆ, ಆ ಜಾಗನಿಗೆ ಖರಾಬ್ ಅಂತ ಗುರುತಿಸಿ ಅದು ಅವರಿಗೆ ಮೊದಲಿನಂತೆ ಕೊಡಬೇಕನ್ನೋದು ಮೊದಲನೇದು. ಎರಡನೇದು ಅವ್ರು ಹೇಳುವಂಥದ್ದು ಬಹಳ ಮಹತ್ವದ್ದು ಏನಂದರೆ, ಈ ತೋಟದ ಬೆಳೆಗಳಲ್ಲಿ ಏನಾದರೂ ಹಾನಿ ಆದರೆ ಕಾಡು ಪ್ರಾಣಿಗಳಿಂದ, ಆನೆಯಿಂದ ಹಾನಿ ಆದರೆ ಅದಕ್ಕೆ ಪರಿಹಾರ ಕೊಡ್ತಾರೆ, ಕಾಡು ಕೋಣದಿಂದ ಹಾನಿ ಆದರೂ ಕೂಡ ಪರಿಹಾರ ಕೊಡ್ತಾರೆ. ಆದರೆ ಸಣ್ಣ ಸಣ್ಣ ಪ್ರಾಣಿ ಅನೇಕ ಇದೆ. ಉದಾಹರಣೆಗೆ ಕೆಂಪು ಮೂತಿಯ ಮಂಗ ಅಂತ ಕರೀತಾರೆ ನಮ್ಮ ಜಿಲ್ಲೆಯಲ್ಲಿ, ಕೋತಿಗಳು. ಅದಾದ್ಮೇಲೆ ಇನ್ನೂ 3-4 ಪ್ರಾಣಿಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು. ಆದರೆ ವಿಶೇಷವಾಗಿ ಏಲಕ್ಕಿಯ ಮರಿಗಳು, ಅಂದರೆ ಗಿಡ ಸಸಿ ಮತ್ತು ಅದರ ಫಲ ತಿನ್ನುತ್ತೆ, ಕಾಳು ಮೆಣಸು ತಿನ್ನುತ್ತೆ. ಈ ಥರದೇನು ಸಣ್ಣ ಸಣ್ಣ ಬೆಳೆಗಳು, ವಾಣಿಜ್ಯ ಬೆಳೆಗಳಿದೆ, ಅದಕ್ಕೆ ಪರಿಹಾರವನ್ನು ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ಅದು ಕೂಡ ಈ ಬೆಟ್ಟದ ಜಾಗವನ್ನು ವಾಪಸ್ ಅರಣ್ಯ ಇಲಾಖೆ ತಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಈ ರೀತಿ ಅನೇಕ ಬೇಡಿಕೆಗಳಿರ್ತಾ ಅವ್ರು ಹೇಳ್ತಾರೆ, ರೈತರ ಈ ಹೋರಾಟಕ್ಕೆ ಅಲ್ಲಿಯ ಕಂದಾಯ ಅಧಿಕಾರಿಗಳು ಯಾವುದೇ ಗೌರವ ಕೊಡ್ತಾ ಇಲ್ಲ ಅಂತ. ಅವರು DC ಅವರಿಗೆ ಮನವಿ ಕೊಟ್ಟಿದ್ದರು. ನಾನು ಆಗಲೇ ಹೇಳಿದಂಗೆ ಅಲ್ಲಿಯ AC ಮತ್ತು ಆ ಎಲ್ಲ ತಹಸೀಲ್ದಾರ್ ಸೇರಿದಂಥ ಅಧಿಕಾರಿಗಳಿಗೂ ಮತ್ತು ಜನಪ್ರತಿನಿಧಿಗಳು ಮನವಿಯನ್ನು ಕೊಡ್ತಾರೆ.
ಆದರೆ ಈವರೆಗೆ ಯಾವುದೇ ಬದಲಾವಣೆ ಆಗಿಲ್ಲ. ನಮ್ಮ ಬ ಖರಾಬನ್ನು ನಮಗೆ ಗೊತ್ತಿಲ್ಲದಂತೆಯೇ ಖರಾಬ್ ಅಂತ ಮಾಡಿದ್ದಾರೆ. ಅದನ್ನು ಪುನಃ ಬ ಖರಾಬ್ ಮಾಡಬೇಕು ಅಂತ ಬೇಡಿಕೆಯನ್ನು ಮಾಡಬೇಕನ್ನುವಂಥ ಬೇಡಿಕೆಯನ್ನು ಹೇಳ್ತಾರೆ. ಮತ್ತು ಅವರು ಅದಕ್ಕೆ ಒಂದೆರಡು ಮೂರು ಆಧಾರ ಕೂಡ ಕೊಟ್ಟಿದ್ದಾರೆ. ಬ್ರಿಟಿಷ್ ಸರ್ಕಾರ, ನಾನು ಆಗಲೇ ಉಲ್ಲೇಖ ಮಾಡಿದಂಗೆ, ಆಡಳಿತ ಮಾಡುವಾಗ ಉತ್ತರ ಕನ್ನಡ ಜಿಲ್ಲಾ ತಾಲೂಕುಗಳಲ್ಲಿ ಸುಮಾರು 1865ನೇ ಇಸ್ವಿಯಲ್ಲೇ ಈ ವಿಲೇಜ್ ಫಾರೆಸ್ಟ್ ಮತ್ತು ಮೈನರ್ ಫಾರೆಸ್ಟ್ ಏನಂತಿತ್ತು ಅದರಲ್ಲಿಯ ಭಾಗಗಳನ್ನು ಅಧಿಕೃತವಾಗಿ ರೈತರಿಗೆ ಬೆಟ್ಟ ಅಂತ ಕೊಟ್ಟಿರುವಂಥದ್ದು ಕಾನೂನುಬದ್ಧವಾಗಿ ಅಂತ. 1922ನೇ ಇಸ್ವಿ ಸುಮಾರಿಗೆ ಈ ಭೂಮಿಯನ್ನು ಕಂದಾಯ ಇಲಾಖೆಯ ಕಬ್ಜಾ ಕೊಟ್ಟಿದ್ದು ವಿಲೇಜ್ ಫಾರೆಸ್ಟ್ ರಿಜಿಸ್ಟರ್ 1A ಅನ್ನು ನೋಡಿದಾಗ ತಿಳಿಯುತ್ತದೆ ಅನ್ನುವಂಥ ದಾಖಲೆ ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಬಹಳ ಪ್ರಮುಖವಾದಂಥ ಬೇಡಿಕೆಯನ್ನು ಕೊನೆಗೆ ಹೇಳ್ತಾರೆ. ಕರ್ನಾಟಕ ರಾಜ್ಯ ಭೂ ಕಂದಾಯ ಅಧಿನಿಯಮ 1964ರ ಕಲಂ 79(2) ಬೆಟ್ಟ ಭೂಮಿಯನ್ನು ಸೇರಿಸದೆ 79(2)(1) ಕಲಮನ್ನು ಬೆಟ್ಟದ ಸಲುವಾಗಿ ರಚಿಸಿ ಅದರಲ್ಲಿ ಬೆಟ್ಟದ ವಿಷಯವನ್ನು ಇಡಬೇಕು ಅನ್ನೋಂಥ ಬೇಡಿಕೆಯನ್ನು ಆ ರೈತರು ಇಟ್ಟಿದ್ದಾರೆ. ಈ ವಿಷಯವನ್ನು ನಾನು ಸನ್ಮಾನ್ಯ ಮಂತ್ರಿಗಳ ಗಮನಕ್ಕೆ ತಂದು ಅವರ ಬಹಳ ಪ್ರಮುಖವಾದ ಬೇಡಿಕೆ ಅಂದರೆ ಅಲ್ಲಿಯ ಕಂದಾಯ ಇಲಾಖೆಯವರು ನಮ್ಮ ಬೇಡಿಕೆ ಗಮನ ಕೊಡಲ್ಲ ಅಂತ ಹೇಳ್ತಾರೆ. ಅದನ್ನು ಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಬೇಕು, ಅಲ್ಲಿಯ ಜಿಲ್ಲಾಧಿಕಾರಿಗಳು ಸೂಚಿಸಬೇಕು ಅನ್ನೋಂಥ ಬೇಡಿಕೆಯನ್ನು ಈ ಸಂದರ್ಭಕ್ಕೆ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀಸಲು ಅರಣ್ಯ ಪ್ರದೇಶ ಇದೆ. ಆ ಭಾಗದಲ್ಲಿ ಕರ್ನಾಟಕ ಅರಣ್ಯ ಕೈಪಿಡಿ 76ರಂತೆ ಅರಣ್ಯ ಭೂಮಿಗಳಲ್ಲಿ ರೈತರಿಗೆ ಸೊಪ್ಪಿನ ಬೆಟ್ಟ, ಕುಮ್ಕಿ, ಸ್ಟ್ರಿಪ್ ಮುಂತಾದ ವಿಶೇಷ ಸವಲತ್ತುಗಳಿಗೆ ಮಾನ್ಯತೆ ನೀಡಲಾಗಿದೆ. ಆದರೆ ಈ ಮಾನ್ಯತೆ ನೀಡಲಾಗಿದೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಅವರು ಅದನ್ನು ಉಪಯೋಗ ಮಾಡಬಹುದಷ್ಟೇ. ಆದರೆ ಅವರಲ್ಲಿ ಯಾವುದೇ ಬೆಳೆಗಳನ್ನು ಬೆಳೀಲಿಕ್ಕೆ ಅಥವಾ ಕೃಷಿ ಉತ್ಪಾದನೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅವರ ದನಕರುಗಳೇನಿದೆ, ಮೇವು ಏನಿದೆ, ಮೇವಿಗಾಗಿ ಅದನ್ನು ಉಪಯೋಗ ಮಾಡಬಹುದು. ಮತ್ತು ಈ ಸ್ಟ್ರಿಪ್ ಏನಿದೆ, ಯಾವುದೇ ಪ್ರಾಣಿಗಳು ಆ ಕಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳಿಕ್ಕೆ, ಮೇಂಟೈನ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಈ ಅರಣ್ಯ ಸಂರಕ್ಷಿತ ಮೀಸಲು ಅರಣ್ಯ ಪ್ರದೇಶ ಏನಿದೆ, ಈ ಪ್ರದೇಶದ ಒಳಗಡೆ ಅತಿಕ್ರಮಣಕಾರರಿದ್ದರೆ, ಅಂಥವ್ರು ಏನಾದರೂ ಕೃಷಿ ಉತ್ಪಾದನೆ ಮಾಡಿದರೆ ಅಥವಾ ಅಲ್ಲಿ ಬೆಳೆ ಹಾನಿ ಆದರೆ ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಇದರ ಹೊರಗಡೆ ಆದರೆ ಇವತ್ತು ಆ ಬೆಳೆ ಹಾನಿಗೆ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದರ ಬಗ್ಗೆ ಈಗಾಗಲೇ ತಾವು ನಾನು ಗಮನ ಸೆಳೆದಿದ್ದೀರಿ. ಕೆಲವೊಂದು ಪ್ರಾಣಿಗಳಿಗೆ ಮಾತ್ರ ಪರಿಹಾರ ಕೊಡ್ತಾ ಇದ್ದಾರೆ, ಕೆಲವೊಂದು ಪ್ರಾಣಿಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ಅಂತ ಅದನ್ನು ನಾನು ಪರಿಶೀಲನೆ ಮಾಡುವಂಥದ್ದು ಮಾಡಿ ತಮ್ಮ ಗಮನಕ್ಕೆ ತರಲಿಕ್ಕೆ ಹೇಳ್ತೀನಿ. ಪ್ರಾಣಿಗಳಿಂದ ಹಾನಿಯಾಗಿದ್ದಂಥದ್ದು ಅಥವಾ ಜೀವಹಾನಿ ಆಗಿದ್ದಂಥದ್ದಕ್ಕೆ ಎಲ್ಲ ರೀತಿಯ ನಾವು ಅವರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದರೆ ಸನ್ಮಾನ್ಯ ಸಭಾಪತಿಗಳೇ, ನಾನು ಒಂದ್ಸಲ ಹೇಳಿದೆ, ಇಲ್ಲಿ ಈ ಬಾಗಾಯತ್ ಅಂತ ಕರೆಯುವಂಥ ಏನು ತೋಟ ಇದೆ ಅದಕ್ಕೇನು ಕಂದಾಯ ಇಲಾಖೆಯಿಂದ ಕರಾಕರಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಅದರಲ್ಲಿ ಬೆಟ್ಟದ ಭೂಮಿ ಕೂಡ ಸೇರಿರುತ್ತೆ. ಅದಕ್ಕೆ ಬೆಟ್ಟದಲ್ಲಿ ಬೆಳೆಯನ್ನು ಬೆಳೆಸೋ ಬಗ್ಗೆ ರೈತರು ಕೇಳ್ತಿಲ್ಲ. ಅಲ್ಲಿಂದ ನಾನು ಆಗಲೇ ಹೇಳಿದಂಗೆ ಸೊಪ್ಪನ್ನು ತರಬೇಕು. ಅವರು ಸೊಪ್ಪು ಅಂದರೆ ಹಸಿ ಸೊಪ್ಪನ್ನು ತರ್ತಾರೆ, ಸೊಪ್ಪಿನ ಬೆಟ್ಟದಿಂದ ಕಡಿದು ಎಲೆಗಳು ತರ್ತಾರೆ. ಅದಾದಮೇಲೆ ಒಣಗಿದ ಎಲೆಗಳು ತರ್ತಾರೆ. ಆಮೇಲೆ ದನ ಮೇಯಿಸಲಿಕ್ಕೆ ಒಂದಷ್ಟು ಬೆಟ್ಟ ಬಿಡಬೇಕು, ಬೇಣ ಅನ್ನೋ ಶಬ್ದದಲ್ಲಿ ಅದನ್ನು ಕರೀತಾರೆ. ಈ ಎಲ್ಲದಕ್ಕೂ ಅರಣ್ಯ ಇಲಾಖೆಯವರು ಒಂದು ಟೆಂಚನ್ನು ಹೊಡಿತಾರೆ. ಅಲ್ಲಿಯ ಭಾಷೆಯಲ್ಲಿ ಅಗಳ ಅಂತ ಹೇಳ್ತಾರೆ. ಅದು ಹೊಡೆದ್ಮೇಲೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಸನ್ಮಾನ್ಯ ಸಚಿವರಿಗೆ ಗೊತ್ತಿರಬೇಕು, 1 ಎಕರೆ ತೋಟಕ್ಕೆ ಇರುವಂಥ ಬೆಟ್ಟದಲ್ಲಿ 2 ಗುಂಟೆ ಜಾಗವನ್ನು ಮನೆ ಅಥವಾ ಕೊಟ್ಟಿಗೆ ಅಥವಾ ಸೆಡ್ ಕಟ್ಬೋದು ಅಂತದಿದೆ. ಅದನ್ನು ಕಟ್ಟಲಿಕ್ಕೆ ಈಗ DC ಅವರು ಅನುಮತಿ ಕೊಡ್ತಿಲ್ಲ ಅನ್ನುವಂಥ ಬೇಡಿಕೆನ ಅವ್ರು ಇಡ್ತಾ ಇದ್ದಾರೆ. ಮುಖ್ಯವಾಗಿ ಆ ಕಂದಾಯ ಇಲಾಖೆಯವರು ಅಂದರೆ DC ಅವರು ಇರ್ಬೋದು, AC ಅವರು ಇರ್ಬೋದು, ಆಯಾ ತಾಲೂಕಿನ ಯಲ್ಲಾಪುರ, ಶಿರಸಿ, ಸಿದ್ದಾಪುರ ಮತ್ತು ಅಂಕೋಲ ತಾಲೂಕಿನ ಕೆಲವು ಭಾಗದ ತಹಸೀಲ್ದಾರ್ ಏನಿದ್ದಾರೆ ಅಲ್ಲಿ ರೈತರ ಪ್ರಮುಖರನ್ನು ಕಡೆ ಪಕ್ಷ ಕರೆದು ಅವ್ರ ಜೊತೆ ಚರ್ಚೆ ಆದರೂ ಮಾಡಬೇಕು. ಇಲ್ಲಾಂದರೆ ತುಂಬ ಅವರು ಒಂಥರ ಆಕ್ರೋಶಕ್ಕೆ ಒಳಗಾಗ್ತಾರೆ. ಕಳೆದ ಅವರ ಏನು ಹೋರಾಟ ಮಾಡಿದ್ರು 2 ದಿನ ಅವರು ತಹಸೀಲ್ದಾರ್ ಆಫೀಸ್ ಕಡೆ ಎದುರುಗಡೆ ನಿಂತಿದ್ರು. ಆಮೇಲೆ DC ಅವರು ಬರಲಿಲ್ಲ, AC ಅವರು ಬಂದರು. ಈಗ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಮತ್ತು ಜನಪ್ರತಿನಿಧಿಗಳು ಸೇರಿಸಿ ಒಂದು ಸಭೆಯನ್ನಾದರೂ ಮಾಡಿದರೆ ಈ ವಿಷಯಗಳೇನು ಬದಲಾವಣೆ ಆಗಿರುತ್ತೆ ಅರಣ್ಯ ಇಲಾಖೆಯಲ್ಲಿ ಅದನ್ನು ಅವ್ರ ಗಮನಕ್ಕೆ ತರಲಿಕ್ಕೆ ಆಗ್ತಾನೆ ಅನ್ನೋಂಥದ್ದು ಒಂದು. ಎರಡನೇದು, ನಾನೇನು ಉಲ್ಲೇಖ ಮಾಡಿದೆ, ಅಲ್ಲೆಲ್ಲೂ ಈ ಸಂರಕ್ಷಿತ ಪ್ರದೇಶ ಇಲ್ಲ. ಈ ಸಿರ್ಸಿ ತಾಲೂಕಿನ ಶಾಲಮಲ ನದಿ ಪಕ್ಕದಲ್ಲಿ ಸಂರಕ್ಷಿತ ಪ್ರದೇಶ ಇದೆ, ದಾಂಡೇಲಿನಲ್ಲಿದೆ, ಹಳಿಯಾಳದಲ್ಲಿದೆ. ಬಿಟ್ಟರೆ ಯಲ್ಲಾಪುರ ಮತ್ತು ಈ ಸಿದ್ದಾಪುರ, ಸಿರ್ಸಿ ತಾಲೂಕಿನ ಅಂಕೋಲ ತಾಲೂಕಿನ ಭಾಗದಲ್ಲಿ ಸಂರಕ್ಷಿತ ಪ್ರದೇಶ ಇಲ್ಲ.
ಕೇವಲ ಜೇನು ಸಂರಕ್ಷಿತ ಪ್ರದೇಶ ಅಂತ ಒಂದು ಸ್ವಲ್ಪ ಭಾಗ ಯಲ್ಲಾಪುರದಿಂದ ಹುಬ್ಳಿ ಹೋಗುವ ರಸ್ತೆ ಪಕ್ಕದಲ್ಲಿದೆ. ಹೀಗಾಗಿ ಈ ಸೊಪ್ಪಿನ ಬೆಟ್ಟ ಎಲ್ಲೆಲ್ಲಿದೆಯೋ ಅಲ್ಲಿ ಅನೇಕ ಹೆಚ್ಚಿನ ಭಾಗ ಸೊಪ್ಪಿನ ಬೆಟ್ಟ ಸಂರಕ್ಷಿತ ಪ್ರದೇಶ ಒಳಗಡೆ ಇಲ್ಲ. ಅದಕ್ಕೋಸ್ಕರ ರೈತರು ಬೇಡಿಕೆ ಇಡ್ತಾ ಇದ್ದಾರೆ. ಆ ಬೇಡಿಕೆಯನ್ನು ಗಂಭೀರವಾಗಿ ತಗೊಳ್ಬೇಕು ಅನ್ನೋಂಥ ಮನವಿಯನ್ನು ಮಾನ್ಯ ಸಭಾಪತಿಗಳ ಮುಖಾಂತರ ನಾನು ಇಡ್ತಾ ಇದ್ದೇನೆ. ಭೋಜೇಗೌಡರು ಒಂದು ನಿಮಿಷ, ಮಿನಿಸ್ಟರ್ ಭೋಜೇಗೌಡರು. ಇದರಲ್ಲಿ ಮಾನ್ಯ ಅರಣ್ಯ ಸಚಿವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಮೀಸಲ ಅರಣ್ಯ ಇದೆ ಅಂತ ಹೇಳಿದ್ರು. ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳಲ್ಲಿ ಈ ಮೀಸಲು ಅರಣ್ಯ ಸೊಪ್ಪಿನ ಬೆಟ್ಟ ಅಂತಕ್ಕಂಥದ್ದು ನೆನ್ನೆ ಮನೆ ಸೊಪ್ಪಿನ ಬೆಟ್ಟ ರೈತರಿಗೋಸ್ಕರನೇ ಇರ್ತಕ್ಕಂಥದ್ದು. ಸೊಪ್ಪಿನ ಬೆಟ್ಟ ಅಂತ ಇವ್ರು ಕರೀತಾರೆ, ನಮ್ಮಲ್ಲಿ ಗುಮ್ಗಿನ್ ಕರಿತೀವಿ, ಗೋಮಾಳ ಅಂತ ಕರಿತೀವಿ, ಮತ್ತು ಕೊಪ್ಪ ಎನ್ ಆರ್ ಪುರ ಶೃಂಗೇರಿ ಕಡೆ ಇನ್ನಂತರ ಕರೀತಾರೆ. ಸೊಪ್ಪಿನ ಬೆಟ್ಟ ಇಟ್ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ರೈತರಿಗೋಸ್ಕರನೇ. ಗೊಬ್ಬರ ಮಾಡೋದು ವರ್ಷಕ್ಕೊಂದ್ಸರಿ ನಾವು ಉದ್ರಿದ ಎಲೆನ ಆರಿಸಿ ತಗೊಂಡು ಹೋಗ್ತೀವಿ, ಮತ್ತು ಕುರ್ಚಿಲ್ ಗಿಡನ ಕಡ್ದು ಆ ಸೊಪ್ಪನ್ನು ತಗೊಂಡೋಗಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಹಸಿ ಗೊಬ್ಬರ ದನ ಕೊಟ್ಟಿಗೆನಲ್ಲಿ ಅದು ಮಾಡಿ ಮುಂದಿನ ವರ್ಷ ಕೊಳಿಸಿ ಅದನ್ನು ಹಾಕ್ತಕ್ಕಂಥದ್ದು. ಇದು ಒಂದು ವಿಚಾರ. ಇನ್ನೊಂದು ಎರಡನೇ ವಿಚಾರ, ಪ್ರಾಣಿ ಸಂಘರ್ಷ, ಮಾನವ ಮತ್ತು ಪ್ರಾಣಿ ಸಂಘರ್ಷ ಭಾಳ ತೀವ್ರವಾಗಿದೆ ಸರ್. ಅದನ್ನು ನಿಮ್ಗೆ ಅದನ್ನು ಕೆನಾಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್. ಅಷ್ಟು ಸಂಕಷ್ಟದಲ್ಲಿ ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅವ್ರು ಹೇಳಿದ್ರಲ್ಲ, ಅವರು ವಾಸಕ್ಕೆ ಒಂದು ಮನೆ ಕಟ್ಕೊಂಡು ಅಲ್ಲಿ ಅವರು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು 1 ಎಕರೆನಲ್ಲಿ ಇರ್ತಕ್ಕಂಥದ್ದು. ಇದು ನಿಮ್ಮ ಏನೋ ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರ್ FSO ಅಪಾಯಿಂಟ್ ಮಾಡಿದಿರಿ. ಅಪಾಯಿಂಟ್ ಮಾಡಿದ್ರೆ ನೀವು ಚೆಕ್ ಮಾಡಿ, ನೀವು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ 3 ತಾಲೂಕು 4 ತಾಲೂಕು ಇಡೀ ಚಿಕ್ಕಮಗಳೂರು ಇರ್ತಕ್ಕಂಥ ಮಲೆನಾಡು ಪ್ರದೇಶದಲ್ಲಿ 2 ಜನ ಸೆಟ್ಲ್ಮೆಂಟ್ ಆಫೀಸರ್ ಇದ್ದಾರೆ. 2 ಜನ ಸೆಟ್ಲ್ಮೆಂಟ್ ಆಫೀಸರ್ಗಳು, ಅದು ದಟ್ಟು ರಿಟೈರ್ಡ್ ಆಫೀಸರ್ಸ್. ಅವರೆಲ್ಲ ವಾಸ ಬೆಂಗಳೂರಿನಲ್ಲಿ. ದೇ ಆರ್ ನಾಟ್ ನೇಟಿವ್ ಆಫ್ ಆ ತಾಲೂಕಿಗೆ ಸಂಬಂಧಪಟ್ಟವರಲ್ಲ. ಅವ್ರು ಯಾವತ್ತೋ ವಾರಕ್ಕೆ ಬಂದು ಒಂದು ಸಿಟ್ಟಿಂಗ್ ಮಾಡ್ತಾರೆ, ಅಲ್ಲಿ ಹೋಗಿ ಇವ್ರು ರಿಪೋರ್ಟ್ ಮಾಡಬೇಕು. ಈ ಕೆಲಸ ಆದರೆ ನೀವು ಫಾರೆಸ್ಟ್ ಸೆಟ್ಲ್ಮೆಂಟ್ ಆಫೀಸರಿಂದ ಫಾರೆಸ್ಟ್ ಬೈಫರ್ಗೇಷನ್ ಇದು ಈ ಜನ್ಮದಲ್ಲಿ ಬಗೆಹರಿಯೋದಿಲ್ಲ ಸಮಸ್ಯೆ. ಮೊನ್ನೆ ನೋಡಿ, ಒಂದು ಕಳಸದಲ್ಲಿ ಇನ್ಸಿಡೆಂಟ್ ಆಯಿತು, ಆನೆ ಸತ್ತೋಯ್ತು. ಅಲ್ಲಿಂದ ಬಂದರೆ ಸಕಲೇಶ್ಪುರದಲ್ಲಿ ನಿರಂತರವಾಗಿ ನಡೀತಾ ಇದೆ. ಆಮೇಲೆ ಆನೆಗಳೆಲ್ಲ ಕಂಪ್ಲೀಟು ನಮ್ಮ ಚಿಕ್ಕಮಗಳೂರು ಅಂದರೆ ಒಂದು 15 ದಿವಸ ಬೀಡ್ಬಿಟ್ಟಿದ್ದು. ಅದು ಬೀಡ್ಬಿಟ್ಟಿದ್ರೆ ಹೆಂಗೆ, ಆ ಮರಿ ಜೊತೆಯಲ್ಲಿ ಏನಾರು ಇದ್ದರೆ ಯಾವ ಕಾರಣಕ್ಕೂ ನೀವಲ್ಲ ಯಾರು ಬಂದರೂ ಅಳ್ಳಾಡ್ಸೋಕ್ಕಾಗಲ್ಲ ಆ ಜಾಗನ 15 ದಿವಸ. ಒಂದು ಕಬ್ಬಿನ ಗದ್ದೆಗೆ ನುಗ್ಗಿದ್ರೆ ಕಬ್ಬಿನ ಗದ್ದೆ ಸರ್ವನಾಶ, ಏನು ಉಳಿಯೋದಿಲ್ಲ. ಕೆರೆಗೆ ಬರ್ತವೆ ಪಾಪ, ಏನು ಅವ್ರದ್ದು ತಪ್ಪು ಅಂತಿಲ್ಲ. ಅದು ಏನಾಗಿದೆ, ಅವರಿಗೆ ಬೇಕಾಗಿರ್ತಕ್ಕಂಥ ಆನೆಗಳಿಗೆ ಬೇಕಾಗಿರ್ತಕ್ಕಂಥ ಬಿದಿರು ಸರ್ವನಾಶವಾಗಿದೆ, ಉಳಿದಿಲ್ಲ, ಎಲ್ಲೂ ಉಳಿದಿಲ್ಲ. ಹಾಗಾಗಿ ಅವು ಮೇವು ಹುಡ್ಕೊಂಡು ಹೋಗ್ಬೇಕಲ್ಲ. ಮತ್ತು ನೀವು ಯಾವುದೋ ಬಾವಿ ಮಾಡ್ಕೊಂಡು ಟಾರ್ಪಲ್ ಕಟ್ಕೊಂಡು ಬಾವಿ ಮಾಡಿದರೆ ಎಲ್ಲಿಂದ ನೀವು ಅವುಗಳಿಗೆ ನೀರು, ಯಾವುದೋ ಬೇರೆ ಮಂಗ ಅಕ್ಕಿ ಪಕ್ಷಿ ಕುಡಿಯೋಕ್ಕೆ ಅದು ನೀರಾಗ್ತದೆ. ಆನೆಗಳಿಗೆ ಕೊಡ್ತಕ್ಕಂಥ ನೀರನ್ನ ನೀವು ಕೊಡೋಕ್ಕಲ್ಲ. ಈವನ್ ಹುಲಿ, ಚಿರತೆ, ಸಿಂಹ ಆ ನೀರನ್ನ ಕುಡ್ಕೊಂಡು ಬೇಕಾದಿರ್ತವೆ. ಆನೆಗಳಿಗೆ ಅವು ಆ ಕೆರೆಯಲ್ಲಿ ಈಜಾಡಲೇಬೇಕು. ಅಂಥ ಕೆರೆ ನಿರ್ಮಾಣವನ್ನು ನೀವು ಎಲ್ಲಿ ಮಾಡಿದಿರಿ? ಕೆರೆ ನೀರು ಬರೋಂಥ ಜಾಗ ಬೇಕಾದಷ್ಟಿದೆ. ಅಂಥ ಕೆರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನ್ಯಾಚುರಲ್ ಸೋರ್ಸ್ ಇದೆ. ಆ ನ್ಯಾಚುರಲ್ ಸೋರ್ಸ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಲ್ಲ ನೀವು. ಮಾತೆತ್ತಿರಿ, ನಾವು ಏನಾರು ಪ್ರಶ್ನೆ ಕೇಳಿ ತಣ್ಣೆ ಒಂದು ಹೇಳ್ತೀರಿ, ರೈಲ್ವೆ ಕಂಬಿಗಳನ್ನು ಹಾಕಿ ನಾವು ಮುಂದಿನ ಇದರಲ್ಲಿ ಸರಿ ಮಾಡಿಕೊಡ್ತೀವಿ ಅಂತ. ನಾನು ನಿರಂತರವಾಗಿ 6 ವರ್ಷದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ, ಮತ್ತು ಕೇಳಬೇಕಾಗಿದೆ. ಆ ಪರಿಸ್ಥಿತಿ ಇದೆ. ಇದು ಪರ್ಮನೆಂಟ್ ಸೋರ್ಸ್ ಅಲ್ಲ ಸರ್. ಇದು ಪರ್ಮನೆಂಟ್ ಮಾಡ್ತಕ್ಕಂಥ ವೈಜ್ಞಾನಿಕ. ನಾನು ಹೇಳಿದೆ, ನಿಮಗೆ ಯಾರು ಜಿಲ್ಲೆಯಲ್ಲಿ ಮಾಡೋದು ಕಷ್ಟ ಇದೆ, ಒಂದೊಂದು ಜಿಲ್ಲೆಯಲ್ಲಿ ಒಂದು ವರ್ಷ ಮಾಡ್ಕೊಂಬನ್ನಿ. ಏನು ಎಫೆಕ್ಟಿವ್ ಆಗಿ ಯಾವ ಕಾರಣಕ್ಕೂ ಆ ಸಂಘರ್ಷ ಆಗದ ರೀತಿ, ಆಣೆ ಅಲ್ಲಿಂದ ಆಚೆ ಬರೋದ ರೀತಿಯಲ್ಲಿ ಪ್ರತಿ ವರ್ಷ ಒಂದೊಂದು ಜಿಲ್ಲೆನಲ್ಲಿ ಮಾಡಿ. ನೀವು ಯಾಕಾಗೋದಿಲ್ಲ ಕೆಲಸ ಇದು? ನಾವು ಎಷ್ಟು ಆಲ್ರೆಡಿ ಗೌರ್ಮೆಂಟಲ್ಲಿ ಡಿಸಿಷನ್ ತಗೊಂಡಾಗಿದೆ, ಅಪ್ರಿಷಿಯೇಟ್ ಮಾಡೋದು. ಅಕೇಶಿಯಾ, ನೀಲಗಿರಿ ಮರಗಳನ್ನು ಸಂಪೂರ್ಣವಾಗಿ ಈ ನಾಡಿನಲ್ಲಿ ತೆಗಿಬೇಕಂತ. ಎಲ್ಲಿ ತೆಗೆದಿದ್ದೀರಿ? ಡೆನ್ಸಿಟಿ ಫಾರೆಸ್ಟ್ ನಮ್ಮಲ್ಲಿ ಆಗುಂಬೆ ಅಂತ ಘಾಟ್ನಲ್ಲಿ, ಚಾರ್ಮಡಿ ಘಾಟ್ನಲ್ಲಿ ಒಳ್ಳೆ ಪರ್ವತ ಈ ಜಾಗದಲ್ಲಿ ನೀವು ಅಕೇಶಿಯಾ ನೀಲಗಿರಿ ಬೆಳೀತಾ ಇದ್ದೀರಿ. ಅದಕ್ಕೆ ಒಂದು ಸರಿ ಆ ನರ್ಸರಿ ಕ್ಲೋಸ್ ಮಾಡಿ. ನೀವು ಅಕೇಶಿಯಾ ನೀಲಗಿರಿ ಬೇಕಾಗಿಲ್ಲ, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಅದನ್ನು ಒಂದು ಸರಿ ಅದನ್ನು ಬೆಳೆಯೋ ಗಿಡನ ನರ್ಸರಿನ ಕಂಪ್ಲೀಟ್ ಬಂದ್ ಮಾಡಿ. ವರ್ಷ ಕೋಟ್ಯಾಂತರ ರೂಪಾಯಿ ಏನು ನರ್ಸರಿಗೋಸ್ಕರ. ಯಾವ ಹಣ್ಣಿನ ಗಿಡ ಬೆಳೆಸಿದಿರಿ?
ಚಾರ್ಮಾಡಿಲಿ ನೋಡಿ, ಆಗುಂಬೆ ಘಾಟಿಲಿ ನೋಡಿ, ಶಿರಾಡಿ ಘಾಟಿಲಿ ನೋಡಿ, ಆ ಮಂಗಗಳೆಲ್ಲ ಬಂದು ಕಟ್ಟೆ ಮೇಲೆ ನಿಂತಿರ್ತಾವೆಲ್ಲ ಮುಸಿಯ. ಆ ಮುಸಿಯನ ಆ ಸಂತತಿ ಹೋದರೆ ಆ ಸಂತತಿನ ಮತ್ತೆ ವಾಪಸ್ ನೀವು ಇಲ್ಲಿ ತರಕ್ಕೆ ಸಾಧ್ಯನೇ ಇಲ್ಲ ನೀವು. ಅಂಥ ಬೆಸ್ಟ್ ಆ ಮುಸಿಯ ಬಾಲ ಇರ್ತದೆ, ಒಂದು 2 ಮಾರು ಮುಸಿಯ ಇರ್ತದೆ ಆ ಸಂತತಿ. ಅದು ಕೂಡ ಮುಸಿಯ ಮಾನವನ್ನೇ ನೋಡಲ್ಲ. ಆದರೆ ಇವತ್ತು ನಾನು ಬಾಳೆಹಣ್ಣು ಹಿಡಿದ್ರೆ ನನ್ನ ಕಾರ್ ಹತ್ರ ಬಂದು ನಿಲ್ಲುತ್ತೆ, ನನ್ನ ಕಾರ್ ಹತ್ರ ಬಾಳೆಹಣ್ಣು ಇಸ್ಕೊಂಡು ಹೋಗ್ತದೆ. ಈ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಸೇರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ದುಃಖ ಬರ್ತದೆ. ಅಂಥ ಪ್ರಾಣಿಗಳು ಅವನ್ನ ಆ ಸಂತತಿ ಉಳಿಸ್ಬೇಕಾಗಿದೆ. ಮಂಗ ಯಾರು ಪೂಜೆ ಮಾಡಿ ಆ ದೇವಸ್ಥಾನ ಕಡೆಯಿಂದ ಹೊರನಾಡೋ ದೇವಸ್ಥಾನ ಕಡೆಯಿಂದ ಧರ್ಮಸ್ಥಳ ದೇವಸ್ಥಾನ ಕಾಯಿ ಹೊಡೆದು ಹಣ್ಣು ಕಾಯಿ ಎಲ್ಲ ಮಾಡ್ತಾರಲ್ಲ, ಉಳಿತಲ್ಲ, ಅದೆಲ್ಲ ತೆಗೆದಲ್ಲ ಹಾಕೋಗ್ತಾರೆ, ಅವು ತಿನ್ನಕ್ಕೆ ಕೊಟ್ಟು ಹೋಗ್ತಾರೆ. ಇದರಲ್ಲಂತೂ ಕರೋನಾದಲ್ಲಿ ಅವು ಪಾಪ ಒದ್ದಾಡಿ ಸತ್ತೇ ಹೋಗಿದ್ದಾವೆ ಭಾಳಷ್ಟು. ಯಾರು ಹೋಗಿಲ್ಲಲ್ಲ ಆ ಜಾಗದಲ್ಲಿ. ಹಾಗಾಗಿ ಹಣ್ಣಿನ ಗಿಡಗಳನ್ನು ತಾಣ ಅದು ಯಾವುದು ಚಾರ್ಮಾಡಿ ಘಾಟು, ಆಗುಂಬೆ ಘಾಟು, ಈ ಶಿರಾಡಿ ಘಾಟೆಲ್ಲ ಒಂದು ಹಣ್ಣಿನ ಗಿಡ ಇಲ್ಲ ಸರ್ ಇವತ್ತು. ಆನೆಗಳಿಗೆ ಬೇಕಾದಷ್ಟು ಹಲಸಿ ಮರಗಳನ್ನ ಅಳ್ಳಾಡಿಸಿ ಹಲಸಿ ಮರ ತಿಂತಿದ್ದು ಆನೆಗಳೆಲ್ಲ ತಿಂತಾಯಿದ್ರು. ಇವತ್ತು ಒಂದು ಹಲಸಿ ಮರಗಳಿಲ್ಲ, ನೇರಳು ಮರ ಇಲ್ಲ, ಹತ್ತಿ ಮರ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಸಂಘರ್ಷ ಆಗಿರೋದು ನಿಜ. ಆ ಸಂಘರ್ಷನ ಯಾವ ರೀತಿ ಹೋಗ್ಲಾಡಿಸ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಮನಸ್ಸು ಮಾಡಲೇಬೇಕಾಗಿದೆ. ಹಾಗಾಗಿ ಈಗ ನೋಡಿ, ಮುಳ್ಳಂದಿ ನಾವೇನಾರ ಕೋವಿ ಹಿಡಿದು ಹೊಡೆದ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ನಮ್ಮನ್ನ ಹಾಕಿ ಒಳಗಾಕಿ ಮುಗಿದೋಯ್ತು. ಎಲ್ಲರ ಮನಲ್ಲೂ ಕೋವಿಡ್. ಸಂರಕ್ಷಣೆ ಮಾಡಬೇಕಲ್ಲ ನನ್ನ ಬೆಳೆ ಸಂರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಡಿಕೆ ಗಿಡನ ಕೊರೆದ್ರೆ ಒಂದು ಮುಗಿದೇ ಹೋಯ್ತು. ಕೇಳು. ಹಾಂ, ಇಲ್ಲ, ಆನೆ ಬಂದು ಒಂದ್ಸರಿ ಹೊಡೆದ್ರೆ ಅದು ಮುರಿದೋಗುತ್ತೆ. ಒಳಗಿಂದ ತಿರುಳು ತಿನ್ನೋಕ್ಕೋಸ್ಕರ ಗಿಡನ ತೆಗೆದುಬಿಡುತ್ತೆ. ಆ ಮುಳ್ಳಂದಿ ಬಂದು ಆ ಮೆಣಸಿನ ಬಳ್ಳಿ ಕಡಿದ್ರೆ ಭಾಳ ರುಚಿ ಇರುತ್ತೆ. ಮೆಣಸಿನ ಬಳ್ಳಿ ಕಡಿದ್ರೆ ನಾನು 10 ವರ್ಷ 5 ವರ್ಷ ಬೆಳೆದಿರೋ ಬಳ್ಳಿ ಹೋಯ್ತು, ಇನ್ನು ನನ್ನ ಸರ್ವನಾಶ ಆಗುತ್ತೆ. ತೆಂಗಿನ ಗಿಡಗಳು ತೆಗೀತೆ. ಅದು ತೆಂಗಿನ ಗಿಡ ಯಾಕೆ ತಿನ್ನುತ್ತೆ ಅಂದರೆ ಅದ್ರ ಒಳಗಡೆ ಒಂದು ಗಿಣ್ಣು ಅಂತ ಬರ್ತದೆ, ಈಚಲು ಗಿಡದ ಗಿಣ್ಣು ಅಂತ ಬರ್ತದೆ. ಆ ಗಿಣ್ಣು ತಿನ್ನೋದಕ್ಕೆ ಅದು ಭಾಳ ಸ್ವೀಟ್ ಇರುತ್ತೆ. ನಾವು ಕೂಡ ತಿಂತೀವಿ. ಅದು ಆ ರಟ್ಟೆ ಎಳೆದ್ರೆ ಆ ಗಿಣ್ಣು ತುದಿ ತಿಂತದೆ. ತೆಂಗಿನಕಾಯಿಂದು ಒಂಥರ ಮೇಲೆ ಚಿಪ್ ಬರ್ತಲ್ಲ, ಅದನ್ನು ಒಳಗಡೆ ಎಳೆದು ಬೊಂಬ್ಲು ಬರೋಕ್ಕೆ ಮುಂಚೆ ತೆಂಗಿನಕಾಯಿ ತಿಂದು ನೋಡಿ, ಎಳ್ನೀರು, ಅದನ್ನು ತಿನ್ನೋಕ್ಕೆ ಭಾಳ ರುಚಿ ಇರುತ್ತೆ. ಅದನ್ನು ತಿನ್ನೋಕ್ಕೋಸ್ಕರ ಇಡೀ ಗಿಡನೇ ಹೋಗ್ತದೆ, ತೆಗೆದುಬಿಡ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಇದೆ. ಅದೆಲ್ಲ ರೈತರು ಪಾಪ ಎವ್ರಿ ಡೇ ಫೇಸ್ ಮಾಡ್ತಾರೆ. ಅದೇನು ತೊಂದರೆ ಆಗೋದಿಲ್ಲ. ಅಲ್ಲ, ಹಿಂಗಿದೆ ಸ್ವಾಮಿ. ಅದನ್ನ ಫಾರೆಸ್ಟ್ ಮಿನಿಸ್ಟ್ರಿ ಇಲ್ಲಿದಾರಲ್ಲ, ದಯಮಾಡಿ ಆಯ್ತು ನಾನು ಕೂರ್ತೀನಿ. ಬಟ್ ಆ ಮಾನವ ಸಂಘರ್ಷ ಪ್ರಾಣಿ ಸಂಘರ್ಷನ ನೀವು ಹಂತವಾಗಿ ಮಾಡಿದ್ರೆ ಭಾಳ ದಿಟ್ಟತನದ ನಿಲುವನ್ನು ತಗೊಂಡು ಮಾಡಿ, ಸ್ವಲ್ಪ ಹಣವನ್ನು ಖರ್ಚಾಗ್ತದೆ. ಅದನ್ನು ಒಂದು ವಾರ್ ಫೂಟಲ್ಲಿ ನೀವು ಕೆಲಸ ಮಾಡಿದರೆ, ಒಂದೊಂದು ವರ್ಷಕ್ಕೆ ಒಂದು ಜಿಲ್ಲೆ ಮಾಡಿದರೆ 6 ವರ್ಷ ಮುಗಿದೋಯ್ತಪ್ಪ. ಒಂದು ಪೀರಿಯಡಲ್ಲಿ ನೀವು ಇಡೀ 6 ಜಿಲ್ಲೆನೂ ಮುಗಿಸ್ಬಿಡ್ಬೋದು. ದಯಮಾಡಿ ಆ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮನೆಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಈಗಾಗಲೇ ಭೋಜೇಗೌಡರು ಮತ್ತು ಸಾಂತರಾಮ ಬುದ್ಧಿ ಹೇಳಿದೆ, ಕೊಡಗು ಜಿಲ್ಲೆಯಲ್ಲಿ ಅಷ್ಟೇ ಆನೆಗಳ ಭಾಳ ವಿಪರೀತ ಕಾಟ. ಸುಮಾರು ಈಗ 4-5 ಸಾವುಗಳಾಗಿದೆ. ಮನೆ ಮಂತ್ರಿಗಳಿಗೆ ಗೊತ್ತಿರ್ಬೋದು. ಹಾಗೆಯೇ ಹುಲಿ ಕಾಟನಷ್ಟೇ. ಮತ್ತು ಮಂಗಗಳ ಕಾಟ, ಬೆಳೆ ನಾಶ ಮಾಡೋದು ವಿಪರೀತ ಆಗಿದೆ ಮಂಗಗಳದು. ಮತ್ತು ಅಲ್ಲಿಂದ ಪ್ರಾಣಿಗಳಿಗೆಲ್ಲ ಮನುಷ್ಯ ಸಾಯೋಗೆ ಸರ್ಕಾರದಿಂದ ಹಣ ಕೊಡ್ತಿದೆ. ಆದರೆ ಜೇನ್ನೋಣ ಸತ್ತು ಇವತ್ತು 2 ಜನ ಸತ್ತಿದ್ದಾರೆ. ಅದಕ್ಕೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಅದನ್ನು ದಯವಿಟ್ಟು ಆ ಜೇನ್ನೋಣ ಬಜೆಟಲ್ಲಿ ಹೆಚ್ಚಿನ ಒಂದು ಅನುದಾನ ಕೊಟ್ಟು ಆ ಸಮಸ್ಯೆಯನ್ನು ಪರಿಹಾರ ಬೇಕು ಅಂತೇಳಿ ಮಾನ್ಯ ಸಭಾಪತಿಗಳ ಮುಖಾಂತರ ಅರಣ್ಯ ಸಚಿವರಿಗೆ ಮನವಿಯನ್ನು ಮಾಡ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟದ ಎಲ್ಲ 10 ಜಿಲ್ಲೆಗಳಲ್ಲಿ ಮೀಸಲು ಅರಣ್ಯ ಪ್ರದೇಶ ಇದೆ. ಮತ್ತು ಎಲ್ಲ ಕಡೆ ಇವತ್ತೇನು ಸೊಪ್ಪಿರ್ಬೋದು ಅಥವಾ ಇವತ್ತು ಕುರ್ಚಲು ಗಿಡ ಇದೆ, ಅದೆಲ್ಲ ರೈತರು ತೆಗೆದುಕೊಂಡು ಹೋಗ್ಲಿಕ್ಕೆ, ಗೊಬ್ಬರ ಅಂತೇಳಿ ಹೇಳಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಮೊದಲಿನಿಂದಲೂ ಅಧಿಕಾರ ಕೊಟ್ಟಿದೆ. ಈಗಲೂ ಆ ಅಧಿಕಾರ ಇದೆ. ಆದರೆ ಅಲ್ಲಿ ಕೆಲವೊಂದು ಜನ ಅರಣ್ಯ ಒತ್ತುವರಿ ಆಗಿದ್ದಂಥದ್ದು, ಅವರೆಲ್ಲ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಹಾಕಿದ್ದಾರೆ. ಆ ಅರ್ಜಿ ತಿರಸ್ಕಾರ ಆಗಿದ್ದಾವೆ. ಮತ್ತು ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೇವೆ. ಅಂಥ ಯಾರು ರೈತರಿದ್ದಾರೆ, ಅತಿಕ್ರಮಣ ಆಗಿದ್ದಂಥ ರೈತರು, ಅವರ ಬೆಳೆ ಹಾನಿ ಆಗಿದ್ದರೆ ಅಂಥವರಿಗೆ ಪರಿಹಾರ ಕೊಡಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲ. ಕಂದಾಯ ಇಲಾಖೆಯವ್ರ ಬಗ್ಗೆ ಗೌರವಾನ್ವಿತ ಸದಸ್ಯರು ಹೇಳಿದ್ದಾರೆ. ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ಮತ್ತು ಈಗ ನಮ್ಮ ಇಲಾಖೆ ಅಧಿಕಾರಿಗಳು ಅವರೇನು ಸೊಪ್ಪು ತೆಗೆದುಕೊಂಡು ಹೋಗಲಿಕ್ಕೆ
ಅಥವಾ ಕುರ್ಚಲು ಗಿಡ ತೆಗೆದುಕೊಂಡು ಹೋಗಲಿಕ್ಕೆ ಏನಾದರೂ ತೊಂದರೆ ಕೊಡ್ತಾ ಇದ್ದರೆ ನಾವು ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದೇವೆ. ಅವರಿಗೆ ಕಟ್ಟುನಿಟ್ಟಿನ ಆದೇಶ ಕೊಟ್ಟು ಕಾಯ್ದೆ ಪ್ರಕಾರ ಅವಕಾಶ ಮಾಡಿಕೊಡುವಂತೆ ನಾನು ಸೂಚನೆಯನ್ನು ಕೊಡ್ತೇನೆ. ಇಂಥ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಅವರು ವಾಸ್ತವ್ಯ ಮಾಡಲಿಕ್ಕೆ, ಮನೆ ಕಟ್ಟಿಕೊಳ್ಳಲಿಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾಯ್ದೆ ಪ್ರಕಾರ ಅವಕಾಶವಿಲ್ಲ. ಅವರು ಬಂದು ತೆಗೆದುಕೊಂಡು ಹೋಗ್ಬೋದು. ಅವ್ರ ದನಕರುಗಳನ್ನು ಇವತ್ತು ಮೇವುಗಳನ್ನು ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಅವಕಾಶ ಇದೆ. ಮಾನವ ಹಾನಿ ಮತ್ತು ಪ್ರಾಣಿ ಸಂಘರ್ಷದ ಬಗ್ಗೆ ಮಾನ್ಯ ಭೋಜೇಗೌಡರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಸತ್ಯ ಇದೆ, ಸುಮಾರು ವರ್ಷದಿಂದ ಇವತ್ತು ಈ ಮಾನವ ಪ್ರಾಣಿ ಸಂಘರ್ಷ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ಕಾರಣಗಳಿದ್ದಾವೆ ಮಾನ್ಯ ಸಭಾಪತಿಗಳೇ, ಎಲ್ಲರ ಗಮನದಲ್ಲಿದೆ. ಇವತ್ತು ಈಗ ನಾವು ಹೊಸದಾಗಿ ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಹೀಗಾಗಿ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಚಿರತೆಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,395 ಆನೆಗಳಿದ್ದಾವೆ. ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಆನೆ ಕರ್ನಾಟಕ ರಾಜ್ಯದಲ್ಲಿದ್ದಾವೆ. ದೇಶದಲ್ಲಿ 563 ಹುಲಿಗಳಿದ್ದಾವೆ. ನಾವು ಹುಲಿಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಹೀಗಾಗಿ ಅರಣ್ಯ ಕ್ಷೀಣಿಸ್ತಾ ಇದೆ. ಮತ್ತೆ ಇವತ್ತು ಜನವಸತಿ ಪ್ರದೇಶಗಳು ಅರಣ್ಯದ ಪಕ್ಕದಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದಾವೆ. ಇವೆಲ್ಲ ಅನೇಕ ಈ ಕಾರಣಗಳ ಜೊತೆಯಲ್ಲಿ ತಾವು ಹೇಳಿದ್ದ ಹಾಗೆ ಆನೆಗಳಿಗೆ ಅರಣ್ಯ ಪ್ರದೇಶದಲ್ಲಿ ಏನು ಅವಕ್ಕೆ ನೀರು ಬೇಕಾಗಿದೆ ಅಥವಾ ಅವಕ್ಕೆ ಆಹಾರ ಬೇಕಾಗಿದೆ, ಯಾವ ರೀತಿಯಲ್ಲಿ ಬಿದಿರು ಇರ್ಬೋದು, ಹಲಸೆ ಇರ್ಬೋದು, ಇತರ ಏನು ಗಿಡ ಮರಗಳನ್ನು ಬೆಳೆಸಬೇಕಾಗಿದೆ, ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತೆಲ್ಲೂ ಯುಕ್ಯಾಲಿಪ್ಟಸ್ ಆಗಲಿ ಅಕೇಶಿಯಾ ಆಗಲಿ ಬೆಳೆಸಬಾರ್ದು, ಅವೆಲ್ಲ ತೆಗೆದುಹಾಕಬೇಕು ಅಂತ ಹೇಳಿದ್ದೇವೆ. ಹಿಂದೆ ಎಲ್ಲ ಆನೆ ಕಂದಕಗಳು ನಿರ್ಮಾಣ ಮಾಡಿದ್ದಾರೆ. ಹಿಂದೆ ಟೆಂಟಕಲ್ ಫೆನ್ಸಿಂಗ್ ಆಗಿದೆ, ಎಲ್ಲವೂ ಆಗಿದೆ. ಆನೆ ಕಂದಕ ನಿರ್ಮಾಣ ಮಾಡಿದ್ರು ಅದು ಬಹಳ ನಿರ್ವಹಣೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಆನೆ ಹೊರಗಡೆ ಬಂದ್ಬಿಡ್ತು ಅಂತ ಹೇಳಿದ್ರೆ ಮುಚ್ಚೋಗ್ಬಿಡ್ತದೆ, ಮಳೆ ಬಂದರೆ ಮುಚ್ಚೋಗ್ಬಿಡ್ತದೆ. ಹೀಗಾಗಿ ಅದ್ರ ಜೊತೆಯಲ್ಲಿ ನಾವೇನಾದರೂ ಟೆಂಟಕಲ್ ಫೆನ್ಸಿಂಗು ಮಾಡಿದೀವಿ ಅಂತ ಹೇಳಿದ್ರು ಇವತ್ತು ಬ್ಯಾಟ್ರಿ ಇಲ್ಲ ಅಂತೇಳಿ ಆ ಫೆನ್ಸಿಂಗ್ ವರ್ಕ್ ಆಗ್ತಾ ಇಲ್ಲ, ಮತ್ತೆ ಆನೆ ಅರಣ್ಯದ ಹೊರಗಡೆ ಬರ್ತಾ ಇದೆ ಅಂತೇಳಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅಂತ ಮಾಡಿದ್ದೇವೆ. ನಾನು 20 ತಿಂಗಳ ಕೆಳಗಡೆ 330 ಕಿಲೋಮೀಟರ್ ಇತ್ತು ರೈಲ್ವೆ ಬ್ಯಾರಿಕೇಡ್ ಮಾತ್ರ. ಈಗ ಸುಮಾರು ಅದಕ್ಕೆ ಆ ರೈಲ್ವೆ ಬ್ಯಾರಿಕೇಡ್ಗೆ 200 ರಿಂದ 300 ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕಿ ಆ ರೈಲ್ವೆ ಬ್ಯಾರಿಕೇಡ್ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಭಾಳ ಕಡೆ ನಿಮ್ಮ ಕೊಡಗುನಲ್ಲಿರ್ಬೋದು, ನಿಮ್ಮ ಚಿಕ್ಕಮಗಳೂರಲ್ಲಿರ್ಬೋದು, ಒಂದು ಹಾಸನಲ್ಲಿ ಸಹಿತ ನಿನ್ನೆ ನಾನು ಹಾಸನ ಅದಕ್ಕೆ ಹೋಗಿದ್ದೆ. ಹಾಸನದಲ್ಲಿ ಮಾನ್ಯ ಸಭಾಪತಿಗಳೇ ಭಾಳ ಒಂದು ದುರ್ದರ್ಶ ಸಂಗತಿ ಅಂತೇಳಿದ್ರೆ ಪ್ರತಿ ವರ್ಷ ಹೋದ ವರ್ಷ 65 ಜನ ಇವತ್ತು ಆನೆ ಮತ್ತು ನಮ್ಮ ಆನೆ ಎಲ್ಲ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಟ್ಟಿದ್ದಾರೆ. ಆನೆಯಿಂದ 37 ಜನ ಸತ್ತಿದ್ದಾರೆ. ಈ ವರ್ಷ ಇಲ್ಲಿವರೆಗೆ ಸುಮಾರು 42 ಜನ ಮೃತಪಟ್ಟಿದ್ದಾರೆ. ಅದು ಮಾರ್ಚಲ್ಲಿ, ಫೆಬ್ರವರಿಯಲ್ಲಿ, ಏಪ್ರಿಲ್ವರೆಗೆ ಸಾವುಗಳು ಜಾಸ್ತಿ ಆಗ್ತದೆ. ಯಾಕೆಂದರೆ ಆನೆಗಳು ಬೇಸಿಗೆ ಇದೆ, ಹೋದ ಸಲ ಬರ ಇತ್ತು, ಈ ಸಲ ಸಾವಿನ ಸಂಖ್ಯೆ ಕಡಿಮೆ ಆಗಿದೆ. ಇದಕ್ಕೆ ಶಾಶ್ವತ ಪರಿಹಾರ ವಿಶೇಷವಾಗಿ ಕೊಡಗುನಲ್ಲಿ ಮತ್ತು ಹಾಸನದಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ಇವತ್ತು ಸುಮಾರು 100 ಆನೆಗಳು, ಆ ಭಾಗದಲ್ಲಿ 100 ಆನೆ, ಈ ಭಾಗದಲ್ಲಿ 100 ಆನೆ ಅರಣ್ಯ ಪ್ರದೇಶದಿಂದ ಹೊರಗಡೆನೇ ಇದ್ದಾವೆ. ಇವತ್ತಲ್ಲ, ಸುಮಾರು 20 ವರ್ಷದಿಂದ. ಮತ್ತು ಈ ಆನೆಗಳ ನಾವು ಸೆರೆ ಹಿಡಿಬೇಕು. ಸೆರೆ ಹಿಡಿದು ಕಾರ್ಯಾಚರಣೆ ಮಾಡಿ ಅವಕ್ಕೆ ಒಯ್ದು ಅರಣ್ಯದಲ್ಲಿ ಬಿಡಬೇಕು. ಅವು ಕೇರಳದಲ್ಲಿ ಬಿಟ್ಟರೂ ಸಹಿತ ಆನೆಗಳು ಎಷ್ಟು ಅವಕ್ಕೆ ಮೆಮರಿ ಪವರ್ ಇದೆ ಅಂದರೆ 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು ಮತ್ತೆ ಅದೇ ಸ್ಥಾನದಲ್ಲಿ ಬರ್ತವೆ. 80ರ ದಶಕದಲ್ಲಿ ಸುಮಾರು 20-25 ಆನೆಗಳು ಸೆರೆ ಹಿಡಿದು ಬೇರೆ ಕಡೆ ಬಿಟ್ಬಿಟ್ಟಿದ್ರು, ಮತ್ತೆ ಬಂದಿದ್ದಾವೆ. 90ರ ದಶಕದಲ್ಲೂ ಬಿಟ್ಟಿದ್ರು, ಹಿಂದಿನ ಸರ್ಕಾರದಲ್ಲೂ ಬಿಟ್ಟಿದ್ರು, ಮತ್ತೆ ಅದೇ ಪ್ರದೇಶದಲ್ಲಿ ವಾಪಸ್ ಬಂದುಬಿಟ್ಟಿದ್ದಾವೆ ಆನೆಗಳು. ಇದಕ್ಕೆ ಬಹಳಷ್ಟು ನಾನು ಸಚಿವನಾದ ಮೇಲೆ ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ರಾಜ್ಯದಲ್ಲಿ 4 ರಾಜ್ಯಗಳ ಒಂದು ಸಮ್ಮೇಳನವನ್ನು ಮಾಡಿದ್ವಿ. ಅದಾದಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಜ್ಞರಿಗೆ ಕರೆಸಿ ಅವರ ಸಲಹೆಗಳನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಾನವ ಆನೆ ಸಂಘರ್ಷದ ಬಗ್ಗೆನೂ ಒಂದು ಸಮ್ಮೇಳನ ಮಾಡಿದ್ವಿ. ಆ ಸಮ್ಮೇಳನದಲ್ಲಿದ್ದು ಅನೇಕ ಜನ ತಜ್ಞರು ಅದರಲ್ಲಿ ಭಾಗವಹಿಸಿ ಏನು ಆನೆಗಳ ಬಿಹೇವಿಯರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ಯಾಕೆ ಈ ರೀತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆನೂ ನಾವು ಒಂದು 4 ಸಂಸ್ಥೆಗಳ ವತಿಯಿಂದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು WWF ಹೀಗೆ ಒಂದು 4 ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ಒಪ್ಪಿಸಿ ಅವ್ರ ಕಡೆಯಿಂದ ಇವತ್ತು ನಾವು ಒಂದು ವರದಿಯನ್ನು ಪಡಿಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಈಗ ಹೊಸದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇನೆ, ಇದಕ್ಕೆ ಜಾಸ್ತಿ ಅನುದಾನ ಬೇಕಾಗ್ತದೆ ಅಂತೇಳಿ ಈ ಒಂದು ಆಯವ್ಯಯದಲ್ಲಿ ಘೋಷಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಭದ್ರಾ ಅಭಯಾರಣ್ಯದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತೇಳಿ. ಯಾವ ಅರಣ್ಯದ ಹೊರಗಡೆ ಇದ್ದಾವೆ, ಅರಣ್ಯದ ಒಳಗಡೆ ಇದ್ದಂಥದ್ದು ನೀವು ಬ್ಯಾರಿಕೇಡ್ ಆಗಲಿ ಮತ್ತೊಂದಾಗಲಿ ಆದರೂ ಹಾಕಬಹುದು. ಆದರೆ ಹೊರಗಡೆ ಇದ್ದಂಥದ್ದು, ಹೊರಗಡೆ ಇದ್ದಂಥವಿಗೆ ನೀವೆಲ್ಲ ಕಾಫಿ ಎಸ್ಟೇಟ್ ಬೆಳೆಸಿದ್ದೀರಿ,
ಇವತ್ತು ಆ ಕಾಫಿ ಎಸ್ಟೇಟ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಆನೆಗಳಿಗೆ ಅರಣ್ಯ ಮತ್ತು ಕಾಫಿ ಎಸ್ಟೇಟಲ್ಲಿ ಬೇರೆ ಬೇರೆ ಅದಕ್ಕೆ ವಿಭಿನ್ನವಾಗಿ ಕಾಣೋದಿಲ್ಲ. ಇವತ್ತು ಅರಣ್ಯಕ್ಕಿಂತಲೂ ಕಾಫಿ ಎಸ್ಟೇಟ್ನಲ್ಲಿ ಅವಕ್ಕೆ ರುಚಿಕರವಾದಂಥ ಆಹಾರಗಳು ಸಿಗ್ತದೆ. ಅದೇ ಬಹಳ ದಟ್ಟವಾದಂಥ ಅರಣ್ಯದ ಥರ ಇದೆ. ಹೀಗಾಗಿ ಅವು ಅಲ್ಲೇ ಬೆಳೀತಾ ಇದ್ದಾವೆ, ಅಲ್ಲೇ ಹುಟ್ಟುತ್ತಾ ಇದ್ದಾವೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೊಂದು ತೀರ್ಮಾನವನ್ನು ಮಾಡಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬೇಕು ಅಂತೇಳಿ ನಿನ್ನೆ ನಾನು ಹಾಸನ್ಗೆ ಹೋಗು ಘೋಷಣೆಯನ್ನು ಮಾಡಿದ್ದೇನೆ. ಅದಕ್ಕೆ ಒಂದು 100 ಕೋಟಿ 200 ಕೋಟಿ ರೂಪಾಯಿ ಅನುದಾನ ಬೇಕಾಗ್ತದೆ. ಒಂದು 2 ವರ್ಷಗಳ ಒಳಗಾಗಿ ಸಾಫ್ಟ್ ರಿಲೀಸ್ ಸೆಂಟರ್ ಅಲ್ಲಿ ಮಾಡಿ ಅಲ್ಲಿರುವಂಥ ಏನು ಅರಣ್ಯದ ಹೊರಗಡೆ ಇರುವಂಥ ಏನು ಆನೆಗಳಿದ್ದಾವೆ, ಸುಮಾರು 200 ಆನೆಗಳಿದ್ದಾವೆ. ಮತ್ತು ಕಾರ್ಯಾಚರಣೆ ಮಾಡಬೇಕು ಅಂದ್ರೆ ಭಾಳ ಕಷ್ಟದ ಒಂದು ಪರಿಸ್ಥಿತಿ. ಇದು ಭಾಳ ಅಪಾಯವಾದಂಥ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು. ಮಾಡುವಂಥ ಸಂದರ್ಭದಲ್ಲಿ 4-6 ಕುಮ್ಕಿ ಆನೆಗಳಿಗೆ ತೆಗೆದುಕೊಂಡು ಹೋಗಿ ಒಬ್ಬ ವೆಟರ್ನರಿಯನ್ ಬೇಕು, ಒಬ್ಬ ಡಾಕ್ಟಿಂಗ್ ಮಾಡೋನು ಬೇಕು. ಅದೆಲ್ಲ ಮಾಡೋಂಥ ಸಂದರ್ಭದಲ್ಲಿ ಪುಂಡಾನೆ ಏನಾದರೂ ಮತ್ತೆ ಅದು ವೈಲ್ಡ್ ಆಗಿಬಿಡ್ತು ಅಂತ ಹೇಳಿದ್ರೆ, ಆನೆ ವೆಂಕಟೇಶ್ ಅದೇ ರೀತಿಯಲ್ಲಿ ಸಾವಾಗಿದ್ದು ತಮ್ಮ ಗಮನದಲ್ಲಿದೆ. ಅವನೊಬ್ಬ ಶಾರ್ಪ್ ಶೂಟರ್ ಇದ್ದ. ಆನೆ ಪುಂಡಾನೆ ಬಂದ್ಬಿಟ್ಟು ಅಲ್ಲೇ ಸ್ಪಾಟಲ್ಲೇ ಸಾವಾಯಿತು. ಅದೇ ರೀತಿಯಲ್ಲಿ ಅರ್ಜುನ ಆನೆನೂ ಸಾವಾಯಿತು. ಅರ್ಜುನ ಆನೆ ಕುಮ್ಕಿ ಆನೆಗಳು ಈ ಪುಂಡಾನೆಗಳಿಗೆ ಹಿಡಿಲಿಕ್ಕೆ ಉಪಯೋಗ ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಕುಮ್ಕಿ ಆನೆನೂ ಸಾವಾಯಿತು. ದಸರಾಗೆ ಉಪಯೋಗ ಮಾಡಿದಂಥದ್ದು. ಭಾಳಷ್ಟು ಟೀಕೆ ಟಿಪ್ಪಣಿಗಳು ಬಂದು ಅದರಲ್ಲಿ. ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ನಾವು ತೆಗೆದುಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಸಾಫ್ಟ್ ರಿಲೀಸ್ ಸೆಂಟರ್ ಒಂದು ಕಡೆ ಮಾಡಿ, ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಇನ್ನೊಂದು 300 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅಂತೇಳಿ ಪ್ರಸ್ತಾವನೆಗಳಿದ್ದಾವೆ. ಇವೆಲ್ಲ ಇನ್ನೊಂದು 300 ಕಿಲೋಮೀಟರ್ ಮಾಡಿ, ಇದು ಜೀವ ಅತ್ಯಮೂಲ್ಯವಾದಂಥದ್ದು. ಹೀಗಾಗಿ ಜೀವಕ್ಕೆ ನಾವು ಬರೀ ಏನು ಪರಿಹಾರ ಕೊಟ್ಟರು ಮರಳಿ ಜೀವ ಬರೋದಿಲ್ಲ. ಆ ಜೀವ ಸಂರಕ್ಷಣೆ ಮಾಡಬೇಕು. ನಿನ್ನೆ ನಾವು ವಿಶ್ವ ವನ್ಯಜೀವಿ ದಿನ ಆಚರಣೆ ಮಾಡಿದ್ವಿ. ವನ್ಯಜೀವಿಗಳು ಸಂರಕ್ಷಣೆನೂ ಆಗಬೇಕು. ಅದಕ್ಕಿಂತ ಜಾಸ್ತಿ ಅಂದರೆ ಮಾನವ ಜೀವನ ಸಂರಕ್ಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಅರಣ್ಯ ಇಲಾಖೆ ನಮ್ಮ ಸರ್ಕಾರ ತೆಗೆದುಕೊಳ್ತಾ ಇದೆ. ಮುಂಬರುವಂಥ ದಿನಮಾನಗಳಲ್ಲಿ ತಾವು 6 ವರ್ಷ ಹೇಳಿದ್ರಿ. 6 ವರ್ಷ ಅಲ್ಲ, ನನ್ನ ಸಂಕಲ್ಪ ಗುರಿ ಏನಿದೆ ಅಂದರೆ ಬರುವಂಥ 2 ವರ್ಷ 3 ವರ್ಷಗಳ ಒಳಗಾಗಿ ಒಂದೇ ಒಂದು ಜೀವ ಹಾನಿ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಇವತ್ತು ಈ ಒಂದು ನಾವು ಯೋಜನೆ ಹಾಕ್ಕೊಳ್ಬೇಕು ಅನ್ನೋಂಥದ್ದು ನಾವು ಎಲ್ಲ ರೀತಿಯ ತಯಾರಿ ಮಾಡಿದ್ವಿ. ಅದಕ್ಕೆ ತಮ್ಮ ಸಲಹೆ ಸೂಚನೆಗಳು ಏನೇ ಇದ್ದರೂ ಕಾಲಕ್ಕೆ ತಾವು ಕೊಡಿ, ಅದನ್ನು ಜಾರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನೋಂಥ ಭರವಸೆಯನ್ನು ನಾನು ಈ ಸದನದಲ್ಲಿ ಕೊಡ್ತಾ ಇದ್ದೇನೆ. ಮನೆ ಸಚಿವರೇ, ಜೇನ್ನೋಣ ಪಾಪ ಕೂಲಿ ಕಾರ್ಮಿಕ ಜೇನ್ನೋಣ ಕಳೆದುಬಿಟ್ಟು 2 ಸಾವಾಗಿದೆ. ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಪರಿಹಾರ ಇಲ್ಲ ನಮ್ಮ ಇದರಲ್ಲಿದ್ದೇವೆ. ಅದಕ್ಕೆ ದಯವಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಬೇಕು. ಸಭಾಪತಿಗಳೇ, ಗೌರವಾನ್ವಿತ ಸದಸ್ಯರು, ಜೇನ್ನೊಣದಿಂದ ಸಾವಾಗಿದೆ, ಸತ್ಯ ಇದೆ. ಜೇನ್ನೊಣದಿಂದ ಸಾವಾಗಿದ್ದಕ್ಕೆ ಪರಿಹಾರ ಇಲ್ಲ. ನಾವು ಆನೆಯಿಂದ, ಹುಲಿಯಿಂದ, ಚಿರತೆಯಿಂದ ಸಾವಾದರೆ, ಕಾಡು ಕೋಣದಿಂದ ಸಾವಾದರೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾ ಇದ್ದೇವೆ. ಬಹಳಷ್ಟು ಜನ ನಮ್ಮ ಭಾಗದಲ್ಲಿ ಕೇಳ್ತಾರೆ, ಹಾವು ಕಡಿದು ಸುಮಾರು ಜನ ಸಾಯ್ತಾ ಇದ್ದಾರೆ, ಅವ್ರಿಗೆ 2 ಲಕ್ಷ ಕೊಡ್ತೀವಿ ಕೃಷಿ ಇಲಾಖೆ ವತಿಯಿಂದ. ಅಲ್ಲಿ 2 ಲಕ್ಷ ಕೊಡ್ತೀವಿ, ಇಲ್ಲಿ 15 ಲಕ್ಷ ಕೊಡ್ತೀವಿ. ಈ ರೀತಿಯಲ್ಲಿದೆ. ಇನ್ನೂ ಭಾಳ ಕಡೆ ಜಾಸ್ತಿ ಮಾಡಬೇಕು ಅನ್ನೋಂಥದ್ದು. ಆದರೂ ಈ ಎಲ್ಲ ಪ್ರಾಣಿಗಳಿಂದ ಏನೇನು ಜೀವಹಾನಿ ಆಗಿದ್ದಂಥ ಪರಿಸ್ಥಿತಿಯಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಅದಕ್ಕೂ ಪರಿಹಾರ ಮಾಡುವಂಥದ್ದಕ್ಕೆ ಏನು ಸಾಧ್ಯತೆ ಇದೆ ಅದನ್ನು ಪರಿಶೀಲನೆ. ಅದಕ್ಕೆ ಹೇಳಿದೆ, ಇಂಥ ಅನೇಕ ಪ್ರಸ್ತಾವನೆಗಳಿದ್ದಾವೆ. ಕಾಫಿ ಬೋರ್ಡ್ ಅಧ್ಯಕ್ಷರು ನನ್ನ ಹೆಸರು ಭೋಜೇಗೌಡ ಅಂತ. ಈಸ್ ಎ ಕಾಂಗ್ರೆಸ್ ವೆಟರನ್ ಲೀಡರ್. ಅವರು ಈಸ್ ಎ ವೆರಿ ಬಿಗ್ ಪ್ಲಾಂಟರ್. ಈಸ್ ಮೋರ್ ದ್ಯಾನ್ 600 acres ಪ್ಲಾಂಟರು. ಅವ್ರ ಮನೆ ಹತ್ರನೇ ಜೇನ್ನೊಣ ಕಾಡಲ್ಲಿ ಇದ್ದಿದ್ದು ಜೇನ್ನೊಣ ಬಂದು ಕಡ್ದು ತೀರೋದು. ಹಾಗಾಗಿ ಜೇನ್ನೊಣನ ನಾವು ಪೋಷಣೆ ಮಾಡಬೇಕು. ನಮ್ಮಲ್ಲಿ ಬೆಂಕಿ ಹಾಕಕ್ಕೆ ಬಿಡಲ್ಲ ಸ್ವಾಮಿ ಅಧ್ಯಕ್ಷರೇ. ಜೇನು ಇಳಿಸ್ತಾರೆ. ಜೇನು ಇಳಿಸುವಾಗ ನೀವು ಬೆಂಕಿ ಹಾಕಿ ಇಳಿಸ್ತಾರಲ್ಲ, ಅವಾಗ ಇಡೀ ಜೇನ್ನೊಣ ಎಲ್ಲ ಸತ್ತೋಗ್ಬಿಡ್ತವೆ. ಆ ಸಂತತಿ ಉಳಿಬೇಕಲ್ಲ ಜೇನು ಅಂತ, ಕಾಡು ಜೇನು. ಹಾಗಾಗಿ ಜೇನ್ನೊಣನು ಕಮ್ಸ್ ಅಂಡರ್ ದಿಸ್ ವೈಲ್ಡ್ ಲೈಫಲ್ಲಿ ಬರ್ತದೆ. ದಯಮಾಡಿ ಅದಕ್ಕೆ ಪರಿಹಾರ ಇಲ್ಲದಿದ್ರೂ ಕೂಡ ನೀವು ಇದನ್ನು ಎಕ್ಸೆಪ್ಷನ್ ಮೋರ್ ರೇರ್ ಆ್ಯಂಡ್ ರೇರೆಸ್ಟ್ ಕೇಸ್ ಅಂತೇಳಿ ಈ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಇಟ್ಟು ಮಾಡಿ ದಯವಿಟ್ಟು ಒಳ್ಳೇದಾಗ್ತದೆ ಪ್ಲೀಸ್. ಸಭಾಪತಿಗಳೇ, ಮಂತ್ರಿಗಳು ಉತ್ತರ ಕೊಟ್ಟಿದ್ದ ರೀತಿಗೆ ನಾನು ಅಭಿನಂದಿಸ್ತೇನೆ. ಸಾಕಷ್ಟು ಅಧ್ಯಯನ ಅವರಿಗಿದೆ ಈ ವಿಷಯದಲ್ಲಿ. ಈವನ್ ಕಲ್ಯಾಣ ಕರ್ನಾಟಕದವರಾಗಿಯೂ ಕೂಡ ಈ ವಿಷಯಗಳ ಬಗ್ಗೆ ಸಾಕಷ್ಟು ಅವರು ಅಧ್ಯಯನ ಮಾಡಿ ಪರಿಹಾರ ಕಂಡುಹಿಡಿಯೋದಕ್ಕೆ ನಾನು ಅಭಿನಂದಿಸ್ತೇನೆ. ನಂದು ಒಂದೇ ಪ್ರಶ್ನೆ, ಅದೇನು ಅಂದರೆ, ಈ ಉದಾಹರಣೆಗೆ ಈ ಆನೆಗಳನ್ನು ಪಳಗಿಸ್ತಾ ಇರ್ತಕ್ಕಂಥದ್ದು, ಆನೆಗಳ ಜೊತೆನಲ್ಲಿ ಯಾರು ನಮ್ಮ ಎಂಪ್ಲಾಯೀಸ್ ಇದ್ದಾರೆ ಆ ಆನೆಗಳನ್ನ ನೋಡ್ಕೊಳ್ಳೋದಕ್ಕೆ, ಅವ್ರ ಪರಿಸ್ಥಿತಿ ಏನು, ಅವ್ರಿಗೆ ಕೊಡ್ತಕ್ಕಂಥ ವೇತನ ಏನು, ಅದ್ರದ್ದು ಏನಾದ್ರು ಸುಧಾರಣೆ ಆಗಿದೆಯಾ, ಅವ್ರ ಜೀವನದ ಬಗ್ಗೆನೂ ಕೂಡ ನಾವು ಸ್ವಲ್ಪ ಗಮನಿಸಬೇಕು.
ಇದ್ರ ಬಗ್ಗೆ ಮಂತ್ರಿಗಳು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ನಾನು ಗಮನ ಸೆಳೆಯೋದು ಸಚಿವರು ಬಯಸ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಅವ್ರನ್ನ ಕೇಳಬೇಡಿ. ಸರ್ಜಾ ಅವರು, ಡಾಕ್ಟರ್ ಸರ್ಜಾ. ಮಾನ್ಯ ಸಭಾಪತಿಗಳೇ, ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಲ್ಲಿ ಆನೆ ದಾಳಿ ತುಂಬ ಆಗ್ತಾ ಇದೆ. ಆದರೆ ಅದಕ್ಕೆ ಹ್ಯಾಂಡ್ಲ್ ಮಾಡುವಂಥ ಡಾಕ್ಟರ್ಸ್ ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ಅದು ನನಗೆ ತಿಳಿದ ಮಟ್ಟಕ್ಕೆ 4 ಜನ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿ, ವೈಲ್ಡ್ ಲೈಫ್ ಅನಿಮಲ್ನ ಹ್ಯಾಂಡ್ಲ್ ಮಾಡೋಂಥವ್ರು. ಇದು ಒಂದು. ಅದರ ಎಷ್ಟು ನಿಯಮದ ಪ್ರಕಾರ ಎಷ್ಟು ಜನ ಇರಬೇಕು, ಯಾವಾಗ ಅದನ್ನು ಅಪಾಯಿಂಟ್ಮೆಂಟನ್ನು ಆಗುತ್ತೆ. ಅದು ಇವಾಗ ಬಂದಿರೋರೆಲ್ಲ ಡೆಪ್ಟೇಷನ್ ಮೇಲೆ ಬಂದಿದ್ದಾರೆ, ಪರ್ಮನೆಂಟ್ ಆಗಿ ವೈಲ್ಡ್ ಲೈಫಲ್ಲಿ ತಗೊಂಡಿಲ್ಲ. ಇದು ಒಂದು. ಎರಡನೇದು, 2 ಇಯರ್ಸ್ ಬ್ಯಾಕು ಒಬ್ಬ ಡಾಕ್ಟರ್ ವಿನಯ್ ಅಂಥೇಳಿ ಅವರು ಶಿವಮೊಗ್ಗದ ಹತ್ರನೇ ಹೀಗೆ ಆನೆ ಬಂದಾಗ ಅದನ್ನು ಹಿಡಿಲಿಕ್ಕೆ ಹೋದಾಗ ಆನೆಯಿಂದ ಹೊಡೆತ ಬಿದ್ದು ಅವರಿಗೆ ತುಂಬ ಸೀರಿಯಸ್ ಆಗಿ ಕೊನೆಗೆ ಶಿವಮೊಗ್ಗದಿಂದ ಲಿಫ್ಟ್ ಮಾಡಿ ಮಣಿಪಾಲಿಗೆ ಬಂದು ಸುಮಾರು 75 ಲಕ್ಷ ಖರ್ಚು ಮಾಡಿದರು. ಫಸ್ಟು 2 ಡೇಸ್ದು 3 ಡೇಸ್ದು ಏನು ಖರ್ಚು ಬಂತೋ ಅದನ್ನು ಸರ್ಕಾರ ಗಮನಿಸ್ತು. ಆದರೆ ನಂತರದಲ್ಲಿ ಅವರ ಕಂಪ್ಲೀಟ್ 75 ಲಕ್ಷನೂ ಅವರೇ ಕೈಯಿಂದ ಖರ್ಚು ಮಾಡುವಂಥ ಪರಿಸ್ಥಿತಿ ಬಂತು. ಆಮೇಲೆ ರಿಯಂಬರ್ಸ್ ಆಗಿರ್ಬೋದು, ಬಟ್ ಆದರೆ ಅವ್ರ ಮನೆ ಕಡೆ ಸದೃಢ ಇತ್ತು, ಹಾಗಾಗಿ ಅವರು ಟ್ರೀಟ್ಮೆಂಟ್ ತೊಗೊಳಕ್ಕಾಯ್ತು. ಅಕಸ್ಮಾತ್ ಅದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಆ ಮನುಷ್ಯ ಜೀವವನ್ನು ಕಳ್ಕೊಬೇಕಾಗಿತ್ತು. ಅವರಿಗೆ ಪೇ ಮಾಡೋ ಕೆಪಾಸಿಟಿ ಇತ್ತು, ಹಾಗಾಗಿ ಮಣಿಪಾಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಅದಕ್ಕೆ ಏನು ಪ್ರೊಟೆಕ್ಷನ್ನ ಕೊಡಬೇಕು. ಯಾಕೆಂದರೆ ಅವ್ರು ಆ ಪ್ರೊಟೆಕ್ಷನ್ ಇಲ್ಲ ಅಂದರೆ ಯಾವ ಖಾತ್ರಿ ಮೇಲೆ ಅವರು ಹೋಗಿ ಮಾಡಬೇಕು ಅಂತ. ಮೂರನೇದು, ಇವಾಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ, ಬೇಸಿಗೆ ಕಾಲ. ಹಾಗಾಗಿ ಕಾಡನ್ನು ಬೆಂಕಿ ಹತ್ತೋದು, ಏಕೆಂದರೆ ಎಲ್ಲ ಒಣ ಎಲೆಗಳು ಬಿದ್ದಿದೆ, ತುಂಬ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಫೈರ್ ಕ್ಯಾಚರ್ಸ್ನ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೋಬೇಕು ಅಂತಿದೆ. ಬಟ್ ಅಲ್ಲಿ ನಮಗೆ ಮಾಹಿತಿ ಬಂದಿದ್ದು, ನಾನು ಅಲ್ಲಿ ಸುಮಾರಷ್ಟು ಜನ ಈ ಫಾರೆಸ್ಟ್ ಗಾರ್ಡ್ಗಳ ಹತ್ರ ಮಾತಾಡಿದಾಗ ಮಾಹಿತಿ ಬಂದಿದ್ದು, ತೋರಿಸ್ತಾರೆ ಇಷ್ಟು ಜನ ಇದ್ದಾರೆ ಅಂತ, ಬಟ್ ಆ್ಯಕ್ಚುಲಿ ಅಷ್ಟು ನಂಬರ್ ಇರಲ್ಲ. ಆಲ್ಮೋಸ್ಟ್ 30 to 40% ಅಷ್ಟೇ ಇರ್ತಾರೆ. ಬಟ್ ತೋರಿಸ್ಬೇಕಾದ್ರೆ ಅಷ್ಟು ಜನ ತೊಗೊಂಡಿದ್ದೀವಿ ಅಂತ ತೋರಿಸ್ತಾರೆ ಅಂತ. ದಯವಿಟ್ಟು ಇದ್ರ ಬಗ್ಗೆ ತಾವು ಗಮನ ಹರಿಸಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ತೀನಿ. ಸನ್ಮಾನ್ಯ ಸಭಾಪತಿಗಳೇ, ಹೌದು, ಬಹಳಷ್ಟು ಹುದ್ದೆಗಳು ಖಾಲಿ ಇದೆ. ಹುದ್ದೆಗಳು ಭರ್ತಿ ಮಾಡಿಕೊಳ್ಳಿಕ್ಕೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ. ಒಂದು 540 ವಾಚರ್ಸ್ಗೆ ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆಯಿಂದ ಪರವಾನಗಿ ತೆಗೆದುಕೊಂಡು ಅದರ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದೇವೆ. ತಾವು ಹೇಳಿದಾಗೆ ಆನೆಗಳ ನಿರ್ವಹಣೆ ಮಾಡುವಂಥವರು ಮಾವುತರು, ಕಾವಾಡಿಗರು, ಮತ್ತು ಈಗ ಆನೆ ಕಾರ್ಯಾಚರಣೆ ಮಾಡುವಂಥದ್ದು, ಆ ಸಂದರ್ಭದಲ್ಲಿ ವೆಟರ್ನರಿಯನ್ ಬೇಕಾಗ್ತಾರೆ. ಮತ್ತು ಈಗ ಆನೆಗಳು ಇವತ್ತು ಜನವಸತಿ ಪ್ರದೇಶದಲ್ಲಿ ಬಂದು ಅಂತ ಹೇಳಿದರೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಸುಮಾರು 7 ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಈಗ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಒಂದೊಂದು ಎಲಿಫೆಂಟ್ ಟಾಸ್ಕ್ ಫೋರ್ಸಲ್ಲಿ ಸುಮಾರು 40 ಜನ ಸ್ಥಳೀಯರು, ಅದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಅಂತ ಹೇಳಿದರೆ ಅದರಲ್ಲಿ ಭಾಳಷ್ಟು ಜನ ಇವತ್ತು ಯಾರು ಆನೆಗಳ ಬಗ್ಗೆ ಮಾಹಿತಿ ಇದೆ, ಯಾರು ಬುಡಕಟ್ಟು ಸಮುದಾಯದವರಿದ್ದಾರೆ ಅಂಥವರಿಗೆ ಇವತ್ತು ಆ ಒಂದು ಟಾಸ್ಕ್ ಫೋರ್ಸಲ್ಲಿ ನಾವು ಸೇರಿಸಿಕೊಂಡು ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ಒಬ್ಬ DFO, ಒಬ್ಬ RFO, ಒಬ್ಬ ACFಗೆ ಕೊಟ್ಟು ಅವರಿಗೆ ವಾಹನಗಳು, ಅವರಿಗೆ ಸಲಕರಣೆಗಳು ಮತ್ತು ಅವರಿಗೆ ಇವತ್ತು ಸೇಫ್ಟಿ ಗಿಯರ್ಸ್ ಎಲ್ಲ, ಡ್ರೆಸ್ ಎಲ್ಲ ಕೊಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಯಾರು ಮುಂಚೆಯಲ್ಲಿ ಇದ್ದುಕೊಂಡು ಯಾರು ಕೆಲಸ ಮಾಡ್ತಾರೆ, ನಾನು ಬಂದಮೇಲೆ ಮನೆ ಭಾಳಷ್ಟು ಮಾಡಿ ಅದನ್ನು ಬಿಡುಗಡೆ ಮಾಡಿಸಿದ್ದೇನೆ. ಪ್ರತಿ ತಿಂಗಳು ಅವರಿಗೆ 2,000 ರೂಪಾಯಿ ಇವತ್ತು ಏನು ಹಾರ್ಡ್ಶಿಪ್ ಭತ್ಯೆ ಅಂತ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ, ಅಲ್ಲಿ ಬರೀ ETF ಅಷ್ಟೇ ಅಲ್ಲ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಷ್ಟೇ ಅಲ್ಲ, ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪ್ ಇದೆ, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ, ಒಂದೊಂದು ಕಡೆ ಇವೇನು ಕೆಲಸ ಮಾಡ್ತಾರೆ, ಇವು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಇದೆ. ಅವ್ರು ಯಾರು ರಿಸ್ಕಲ್ಲಿ ಕೆಲಸ ಮಾಡ್ತಾರೆ, ಅರಣ್ಯ ಪ್ರದೇಶದಲ್ಲಿ ಇರ್ತಾರೆ, ಅಂಥವ್ರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡಬೇಕು ಅಂತ ಘೋಷಣೆ 6 ತಿಂಗಳ ಕೆಳಗೆ 9 ತಿಂಗಳ ಕೆಳಗಡೆ ಮಾಡಿದ್ದೆ. ಈಗ ಮೊನ್ನೆ ಅನುದಾನ ಬಿಡುಗಡೆ ಆಗಿದೆ. ಅವತ್ತಿನಿಂದ ಇವತ್ತಿನವರೆಗೆ ಅವರಿಗೆ ಅದು ಸ್ಪೆಷಲ್ ಆಗಿ ಕೊಟ್ಟಿದ್ದೇವೆ. ಹಂತವಾಗಿ ಹುದ್ದೆಗಳು ಭರ್ತಿ ಮಾಡಿಕೊಳ್ಳುವಂಥದ್ದಕ್ಕೆ ನಾನು ಮನವಿ ಮಾಡಿದ್ದೇನೆ. ಈ ಸಲ ಹೆಚ್ಚಿನ ರೀತಿಯಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಮಾಡ್ತೇನೆ. ಆಕ್ಸಿಡೆಂಟ್ ಆಗಿ ಡ್ಯಾಮೇಜ್ ಆದ್ರೆ ಅಲ್ಲ, ಹೆಲ್ತ್ ಬಗ್ಗೆ ತಾವು ಹೇಳಿದಿರಿ ಆರೋಗ್ಯದ ಬಗ್ಗೆ. ಹೌದು ಮಾನ್ಯ ಸಭಾಪತಿಗಳೇ, ಈಗ ಯಾರ್ಯಾರು ಗಾಯಾಳುಗಳಿದ್ದಾರೆ ಇದರಲ್ಲಿ, ಆ ಗಾಯಾಳುಗಳಿಗೂ ನಾನು ಮೊನ್ನೆ ಹೋಗಿದಾಗ ಹೇಳಿದ್ದೇನೆ, ಅದೊಂದು ಮಾನದಂಡ, ಆದೇಶ ಸರ್ಕಾರದ ಸುತ್ತೋಲೆ ಇದೆ. ಸುತ್ತೋಲೆ ಪ್ರಕಾರ ಪರ್ಮನೆಂಟ್ ಡಿಸಬಿಲಿಟಿ ಆದರೆ 10 ಲಕ್ಷ ಇರಬೇಕು ಅಂತ ಅನ್ಸುತ್ತೆ ಅಲ್ಲಿ, ಮತ್ತೆ ಪಾರ್ಷಿಯಲ್ ಡಿಸಬಿಲಿಟಿ ಆದರೆ 5 ಲಕ್ಷ ಇದೆ.
ಅವ್ರ ಹಾಸ್ಪಿಟಲ್ ವೆಚ್ಚನೂ ಭರ್ತಿ ಮಾಡುವಂಥದ್ದಿದೆ. ಹಾಸ್ಪಿಟಲ್ ವೆಚ್ಚದ್ದೊಂದು ಅಧಿಕಾರಿಗಳಿಗೆ ಯಾವಾಗ ಯಾವಾಗ ಗಾಯಾಳುಗಳು ಯಾರಿದ್ದಾರೆ ಅವ್ರ ಆಸ್ಪತ್ರೆ ವೆಚ್ಚ ಇರ್ಬೋದು, ಅವ್ರಿಗೆ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ತತ್ಕ್ಷಣವೇ ಅವ್ರಿಗೂ ಯಾವ ರೀತಿಯಲ್ಲಿ ಈಗ ಸಾವಾದರೆ ಇಮಿಡಿಯೇಟ್ ಆಗಿ ತತ್ಕ್ಷಣ 15 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಅವ್ರಿಗೆ ಗಾಯ ಆದರೂ ನಮ್ಮ ಸುತ್ತೋಲೆ ಪ್ರಕಾರ ತಕ್ಷಣವೇ ಇವತ್ತು ಏನು ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಪ್ರಮುಖ ಬೇಡಿಕೆ ಏನಂದ್ರೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯವರು ಜಂಟಿಯಾಗಿ ಆ ರೈತರ ಒಂದು ಸಣ್ಣ ಸಭೆನಾದರೂ ಕರೀಲಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಆ ಯಲ್ಲಾಪುರದಲ್ಲೊಂದು ಅರಣ್ಯ ರೈತರ ಸಂರಕ್ಷಣಾ ಸಮಿತಿ ಅಂತ ಹೋರಾಟ ಮಾಡುತ್ತೆ. ಆ ಯಲ್ಲಾಪುರ, ಅಂಕೋಲ ಮತ್ತು ಸಿರ್ಸಿ, ಸಿದ್ದಾಪುರ ಈ ಸೊಪ್ಪಿನ ಬೆಟ್ಟ ಬರುವ 3 ಜನ ವಕೀಲರು ಕೂಡ ಅಲ್ಲಿದ್ದಾರೆ. ಹಾಗಾಗಿ ಅವ್ರ ಸಭೆ ಕರೆದು ಸದ್ಯದಲ್ಲಿ ಸಚಿವರನ್ನು ಹೇಳಿ ನಾನು ಹೇಳ್ತೀನಿ. ನಾನು ನಮ್ಮ ಇಲಾಖೆಯ DCFಗೆ ಹೇಳಿ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಜೊತೆಲೂ ಚರ್ಚೆ ಮಾಡಿ DC ಕೂಡ ನೀವು ಒಂದು ಎಲ್ಲರೂ ಸೇರಿ ಒಂದು ಸಭೆ ಮಾಡಿ ಅಂತ ಹೇಳಿ ಅವ್ರಿಗೆ ಸೂಚನೆಯನ್ನು ಕೊಡ್ತಾನೆ. ಈಗಾಗಲೇ ಅರಣ್ಯ ಇಲಾಖೆ ವತಿಯಿಂದ ಎಲ್ಲಾ ಜಿಲ್ಲಾಡಳಿತಕ್ಕೆ ಸರ್ಕಾರದ ವತಿಯಿಂದ ಸೂಚನೆಯನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ಏನಾದರೂ ಘಟನೆಗಳಾಗಿದ್ದಂಥ ಸಂದರ್ಭದಲ್ಲಿ ಜನರಿಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು, ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಆದ್ಯತೆ ಮೇರೆಗೆ ಸಭೆಗಳನ್ನು ಮಾಡಬೇಕು ಮತ್ತು ಎಲ್ಲರಿದ್ದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿದ್ದೇವೆ. ಮಾನ್ಯ ಗೌರವ ಸದಸ್ಯರು ಹೇಳಿದ ಹಾಗೆ ಒಂದು ಆದಷ್ಟು ತತ್ಕ್ಷಣವೇ ಒಂದು ಸಭೆ ಕರೆದು ಏನು ಹೋರಾಟಗಾರರಿಂದ ಕರೆಸ್ಕೊಂಡು ಅವರಿಗೆ ಮಾತನಾಡಿ ಅವರ ಸಮಸ್ಯೆ ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸಲಿಕ್ಕೆ ಹೇಳ್ತೀವಿ.